ನಾನ್ ಹೈ ಓದೇನ್ರಿ, ಇವ್ರ ಏನೈತಿ ಒಂದ್ ಬೆಲೆಗ ಮಾರಾಟ ಆದ್ರಿ ಇವ್ರು. ಇನ್ನ ಹುಡುಗಿ ಜೊತೆ ಮಾತಾಡ್ಬೇಕ್ರಿ ಅಂತೇಳಿ ನಾನು ಅಲ್ಲಿ ಅಂದಿ. ಆದ್ರೂ ಬಂದಾಗ ಅಂದ್ರ ನನ್ ಡೌಟ್ ಇತ್ರಿ, ಹುಡುಗಿನ ಈಗ ನನ್ನ ಮದುವೆ ಒಪ್ಕೊಂಡೋಳ ನಾವು ಮನ್ಯಾಗ ಒತ್ತಾಯ ಮಾಡಿ ಒಪ್ಸರಿ ಅಂತ ತನ್ನ ಸ್ವಂತ ಮನಸ್ಸಲ್ಲೇ ಇನ್ನೊಂದು ಇಲ್ಲ ಇಲ್ಲ ನೀ ಈಗ ಕ್ಲಿಯರ್ ಆಗಿ ಏನ್ ನನಗೆ ಕೇಳಾರ ಡೈರೆಕ್ಟ್, ನೀ ಇಷ್ಟು ಚಂದದಿ ಹುಡುಗಿ ಯಾವಾಗ ನನಗೆ ಅಷ್ಟು ಎಳೆನ ಇದ್ದಿದ್ದಿಲ್ಲ. ಎಂಗೇಜ್ ಏನದು ಸಿಂಗಲ್ ಏನ ಕೇಳಿದಿಲ್ಲ? ಸಿಂಗಲ್ ಏನ್ರ ಲವ್ ಮಾಡಿ ಯಾರಿಗಾರ ಯಪ್ಪಾ ದೇವ್, ನಮ್ಗೆ ಅವೆಲ್ಲ ಮಾತುಗಳ ನನಗ್ ಗೊತ್ತಿದ್ದಿಲ್ಲ. ಅಂದ್ರೆ ಕಾಲೇಜಿನೂ ಕಲಿತಿದ್ನಲ್ಲ ನಾನು. ಕಾಲೇಜಿಗೆ ಹೋಗ್ತೀನಿ, ಕಾಲೇಜ್ ಕಲಿಗೆ ಹೋಗ್ತೀನಿ. ಇಷ್ಟು ಚಂದ ಅದಿ, ನಿಂಗೆ ಯಾರು ಇಷ್ಟಪಟ್ಟಿಲ್ಲೇನೋ ಅಂತ ಕೇಳಿದ್ರು ನನಗ್. ಅದನ್ನ ಕೇಳಕಂತಾನೆ ಒಂದಿನ ಫೋನ್ ಹಚ್ಚಿದ್ರ ನನ್ ಕೂಡ. ಪ್ರಾಬ್ಲಮ್ ಅಲ್ಲ ಕೇಳ್ಬೇಕಂತ ಕೇಳಿದೆ. ಮತ್ತೆ ನಂಗೇನು ಮನಸ್ಸಿನಾಗ ಯಾರ್ಯಾರು ಇಷ್ಟಪಟ್ಟಿಯೋ ಇಲ್ಲ ನಿನ್ನಗ ಇಷ್ಟಪಟ್ಟೆ ನೀನ್ ಹೂ ಅಂದಿಯೋ ಅಂತ ಕೇಳಕ್. ಇದು ಒಂದು ಗುಣ. ಕೇಳಿದ್ದು ರೀತಿ ಸರಿ ಇಲ್ಲ ಇವ್ರದ್ದು. ಆದ್ರ ಕೇಳಿರೋ ಏನಂತಾರ ಅದಕ್ಕ ವಿಷಯ ಅಲ್ಲ, ಕೇಳಿದ್ದು ಮಾತು ಚಲೋ ಐತ್ರಿ. ನಂಗೆ ಹೇಳಕ್ ಬರೋಲ್ಲ ಏನಂತೇಳಿ. ರೀತಿ ಸರಿ ಇಲ್ಲ. ನೀನ್ ಕಾಲೇಜ್ ಕಲೈತಿ, ಇಷ್ಟು ಚಂದ ಅದಿದಿ, ನಿಂಗೆ ಯಾರು ಇಷ್ಟಪಟ್ಟಿಲ್ಲ, ನೀನು ಯಾರಿಗೂ ಇಷ್ಟಪಟ್ಟಿಲ್ಲ ಅಂತೇಳಿ ಕೇಳಿದ್ದು ಮಾತು ಚಂದಿಲ್ಲ. ಆದ್ರ ಉದ್ದೇಶ ಒಳ್ಳೇದಿತ್ತು. ಅಂದ್ರ ಒತ್ತಾಯ ಪೂರ್ವಕವಾಗಿ ನಾನು ಬೇರೆದವ್ರಿಗೆ ಎಷ್ಟು ಚಂದ ಅದಿದ್ದಿ, ಇವ್ರ ಪ್ರಕಾರ, ನಿಮ್ ಪ್ರಕಾರ ಗೊತ್ತಿಲ್ಲ, ನೋಡಕ್ ಇಷ್ಟ ಚಂದ ಅದಿದ್ದಿ, ನೀನ್ ಯಾರಿಗಾದ್ರು ಇಷ್ಟಪಟ್ಟಿದ್ದಿ ಅಂತಂದ್ರೆ ಈಗ ಹೇಳ್ಬಿಡು, ಒತ್ತಾಯ ಇಲ್ಲ ಅಂತೇಳಿ ನನ್ ಜೋಡಿ ಮಾತಾಡಿದ್ರು ಒಂದ್ಸಲ. ನನಗ ಹಿಂಗೆ ಕೇಳ್ತಾರ ಒಂದ್ ನಿಜ ಹಿಂಗೆ ಹಿಂಗ್ ಕೇಳಿದ್ರ ನಮ್ಮ ಮಮ್ಮಿಗೂ ಎಲ್ಲರಿಗೂ ಹೇಳಿದ್ದೆ ನಮ್ಮ ಮನ್ಯಾಗ, ಹೇಳ ನೆನೈತಿ ಇರ್ಲಿ ಬಿಡ ಅಂತೇಳಿ ಹಂಗ ಹಿಂಗ ಅಂತಂದ್ರು. ಆಮೇಲೆ ಹೇಳಿದ್ನಿ ನಾನು, ಹಂಗೇನಿಲ್ಲ ಹಂಗ ಹಿಂಗ ಅಂತೇಳಿ. ನೆಕ್ಸ್ಟ್ 1 ತಾರೀಕಿಗೆ ಆಗಿತ್ತು. 2 ತಾರೀಕಿಗೆ ಕರೆಕ್ಟ್ ಮೊಬೈಲ್ ಕೊಟ್ರಿ ಅವ್ರು. ಅಲ್ಲಿಂದ ಬರಮ್ದ ನೆಕ್ಸ್ಟ್ ಎಲ್ಲಾ ಮಾತಾಡಾದ್ಮೇಲೆ ಏನ್ ತಗೊಂಬರ್ಲಿ ಅಂತೇಳಿ ನಾ ಏನು ಬೇಡ ಅಂತ ನಂದಿದ್ನಿ. ಇಲ್ಲಿದ್ದು ಒಂದು ಮೊಬೈಲ್ ತಗೊಂಡಿದ್ದೆ. ಅವಾಗ ಫಸ್ಟ್ ಒಂದು ರೆಡ್ಮಿ ಒಂದು ಮೊಬೈಲ್ ಲಾಂಚ್ ಆಗಿತ್ತು. ಫಸ್ಟ್ ರೆಡ್ಮಿ ಕಂಪ್ನಿದಾಗ ಮೊಬೈಲ್ ಲಾಂಚ್ ಆಗಿದ್ದಾರೆ. ಅವಾಗ ಮದುವೆಗೆ 8 ವರ್ಷ ಆಗ್ತೈತಿ. 9-10 ವರ್ಷದಿಂದ ನೋಡ್ರಿ. ಫಸ್ಟ್ ಅದಕ್ಕೆ ಇನ್ನೂ ಕವರ್ ಸಮಯ ಸಿಕ್ತಿದ್ದಿಲ್ಲ ಯಾ ಅಂಗಡಿಯಾಗ. ಹಳಿ ಮೊಬೈಲ್ ಐತ್ರಿ, ಅದು ಒಗ್ದಿಲ್ಲ. ಅದು ನನ್ನ ಫೀಲಿಂಗ್ಸ್ ಏನು. ಫಸ್ಟ್ ಡ್ರೆಸ್ ಫಸ್ಟ್ ಇವ್ರು ಕೊಡ್ಸಿದ, ಚೈನಾ ಫಸ್ಟ್ ಇವ್ರು ಕೊಟ್ಟಿದ್ ಮೊಬೈಲ್ ಏನೂ ಹೋಗ್ದಿಲ್ಲ. ನಂಗೆ ಇಟ್ಟೇನಿ. ಅದು ಮೊಬೈಲ್ ತಗೊಂಡ್ಬಂದಿದ್ರು. ಎಂಗೇಜ್ಮೆಂಟ್ ಆದ ಮರ್ದಿನನೇ ವಾಪಸ್ ನಾಗೇಶ್ ಅಣ್ಣ ಇವ್ರು ಬಂದ್ರು. ಅಂದ್ರೆ ಇವ್ರು ಗೋವಾಕ್ ಹೋಗಾರಲ್ಲ, ಇಲ್ಲೇ ಇರೋರಾದ್ರ ಎಂಗೇಜ್ಮೆಂಟ್ ಆಗಾನ ಮಾತಾಡಕ್ ಮೊಬೈಲ್ದಾಗ ಮಾತಾಡೋದು, ಎಲ್ಲ ಅಲ್ಲಿ ಇಲ್ಲಿ ಪ್ಲೇಸಿಗೆ ಹೋಗೋದು ಬರೋದು ಇಂಥವೆಲ್ಲ ಮಾಡ್ತಿರ್ತಾರ. ಹಂಗತೆ ಇದ್ದಾಗ ನಾ ದೂರ ಇರ್ತೀನಿ, ನಾ ಫೋನ್ ಕೊಡತ್ತೀನಿ ಅಂತ ಇವ್ರ ಮನೆಯಾಗೆ ಹೇಳಿದ್ರಂತ. ತಗೊಂಡು ಮನ್ಯಾಗ ಚಾರ್ಜ್ ಇಟ್ಟು, ನಮ್ಮ ಅಣ್ಣನೇ ಚಾರ್ಜ್ ಇಟ್ಟು ಎಲ್ಲ ರೆಡಿ ಮಾಡಿ, ಇವ್ರ ಮರ್ದಿನ ಎಂಗೇಜ್ಮೆಂಟ್ ಆದ ಮರ್ದಿನನೇ ಇವ್ರು ಬಂದಾರ. ಅದ್ರ ಮರ್ದಿನನೇ ಇವ್ರು ಗೋವಾಕ್ ಹೋಗ್ಯಾರ. ಹಂಗಾಗಿ ನಮ್ಮನೆಗೆ ಎಲ್ಲರಿಗೂ ಗೊತ್ತಿತ್ತು ನಾನು ಮೊಬೈಲ್ ಕೊಡ್ತೀನಿ ಅಂತ ಇವ್ರು ಹೇಳಿದ್ರಂತ. ಅವ್ರು ಬರೋದೇ ಲೇಟ್, 5 ತಿಂಗಳಿಗೊಮ್ಮೆ. ಅವಾಗಾರ ಒಟ್ಟು ಜಾಸ್ತಿ ಊರಿಗೆ ಬರ್ತಿದ್ದಿಲ್ಲ ಅಂತ, 5 ತಿಂಗಳಿಗೊಮ್ಮೆ ಹಿಂಗ್ ಬರ್ತಿದ್ರಂತ. ಸರಿ ಬಿಡು ಅಂದಿದ್ರು ನಮ್ಮ ಅತ್ತೆಯರು ಕೂಡ. ಮೊಬೈಲ್ ಕೊಟ್ಟೋದ್ಮೇಲೆ ಚಲೋ ಆಯ್ತು ನೋಡ್ರಿ. ಜಾಸ್ತಿ ನಾ ಬಾಳ್ ಮಾತಾಡ್ತಾ ಇದ್ದಿಲ್ಲ ಜಾಸ್ತಿ. ಫಸ್ಟಿಗೆ ರಿಸೀವ್ ಮಾಡ್ತಿದ್ದಿಲ್ಲ ಫೋನ್, ಕರೆ ಹೇಳ್ಬೇಕಂದ್ರೆ. ಮತ್ ಒಂದಿನ ಅಲ್ಲ 2 ದಿನ, 1 ತಿಂಗಳಲ್ಲ 2 ತಿಂಗಳಲ್ಲ 2 ವರ್ಷದ ತನ ರೀ ಮಾತಾಡಕ ಬೇಕಾಯ್ತು. ಆಮೇಲೆ ಏನ್ ಮಾತಾಡ್ತಿದ್ವಿ ನಾ, 1 ತಾಸು, 1 ದಿನ ಅರ್ಧ ತಾಸು ಹಿಂಗ್ ಮಾತಾಡ್ತಿದ್ವಿ. ಹಂಗ ಹಿಂಗ ಮಾಡಿ ನೋಡ್ರಿ. ಏನು ಅರೇಂಜ್ ಕಮ್ ಲವ್ ಮ್ಯಾರೇಜ್ ತರ ಎಲ್ಲ. ಈ ಹುಡುಗಿ ಎಂಗೇಜ್ಮೆಂಟ್ ಆಗಬೇಕು, ನೀವು ರೊಕ್ಕ ಬೇಡ ನೀವು ಅದ್ರ ಸಂಬಂಧ ಮುರ್ಕೋತೀರ ಅಂದ್ರೆ ಬೇಡ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ರೆ ಜಾಸ್ತಿ ಗಿಫ್ಟ್ ಕೊಡ್ಸ್ಯಾರ ನನಗಿಲ್ಲ ಅನ್ನಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಎಂಗೇಜ್ಮೆಂಟ್ ಆದ್ಮೇಲೆನೆ ಫಸ್ಟ್ ಬಂದಿದ್ದು 3 ತಿಂಗಳಿಗೊಮ್ಮೆ, ನೆಕ್ಸ್ಟ್ ಸೆಕೆಂಡ್ 2 ತಿಂಗಳಿಗೊಮ್ಮೆ. ಅವಾಗ ನಾನು ನೋಡಕಂತಾನೆ ಬರ್ತೀನಂತಾನೆ ಹೇಳ್ತಿದ್ರು. ಇಲ್ಲ ಚಂದ ಇರ್ತಾವ. ಈಗೇ ಭಾಳ ಇಷ್ಟಪಡಲ್ಲ. ಭಾಳ ಗಿಫ್ಟ್ ಕೊಡ್ಸ್ಯಾರ. ನೇಲ್ ಪಾಲಿಶ್ ಇಲ್ಲಿಂದ ಗೋಲಿಂದ 50 ರೂಪಾಯಿ 60 ರೂಪಾಯಿ. ಅವಾಗೆಲ್ಲ 10 ರೂಪಾಯಿ 5 ರೂಪಾಯಿ ನೀರ್. ನಾನು 5 ರೂಪಾಯಿ ನೀರ್ ಪಾಲಿಶ್ ಭಾಳ ತೆಳ್ಳಗಿರೋದು, ಕಲರ್ ಲೈಟ್ ಆಗಿರೋದು 5 ರೂಪಾಯಿ ನೀರ್ ಪಾಲಿಶ್ ಭಾಳ ಯೂಸ್ ಮಾಡ್ತಿದ್ನಿ ನಾನು. ಇವ್ರು 50 ರೂಪಾಯಿ ನೇರ್ ಪಾಲಿಶ್, 60 ರೂಪಾಯಿ ನೇರ್ ಪಾಲಿಶ್, ಒಂದೊಂದು ನೇರ್ ಪಾಲಿಶ್ ಅಷ್ಟು. ವೆನಿಟಿ ಬ್ಯಾಗ್ 2 ವೆನಿಟಿ ಬ್ಯಾಗು, 1 4-5 ಟಾಪು,
ನೆಕ್ಸ್ಟ್ ಎಷ್ಟೊಂದು ಕ್ಲಿಪ್ಪು ಇಂಥವೆಲ್ಲ ಗಿಫ್ಟ್ ತೊಗೊಂಬಂದು ಕೊಟ್ಟಿರ್ತಿದ್ರು. ನೆಕ್ಸ್ಟ್ ಒಂದು ವಾಚ್, ಆ ವಾಚ್ ಕಟ್ಟೇ ಇಲ್ಲ ನಾನು. ನೀ ನನಗೇನು ಕೊಟ್ಟಿ ಗಿಫ್ಟ್? ನಾನೇ ದುಡಿತಿದ್ದೆ. ಯಾರ ಗಿಫ್ಟ್ ಕೊಡ್ತಾರ? ಕೊಡ್ಬೇಕು ಮತ್ತ. ಇಲ್ಲ ಕೊಟ್ಟಾಳ್ರಿ, ಒಂದು ಗಿಫ್ಟ್ ಕೊಟ್ಟಾಳ, ನೆನ್ಪು ಮಾಡ್ಕೊ. ಹಾ 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 ಇದೇ ಮೊಬೈಲ್ ಇಡೋದು. ಈ ಗಿಫ್ಟ್ ಅನ್ನ ನೀ ಕೊಟ್ಟಿರೋ ಗಿಫ್ಟ್ ಎಂಗೇಜ್ಮೆಂಟ್ ಆಗಿಂದ ಈ ಗಿಫ್ಟ್ ಕೊಟ್ಟಾಳ್ರಿ ನನಗೆ. ಸ್ವತಃ ತನ್ನ ಕೈಲಿ ನಾ ಮಾಡಿ ಏನದಿದ್ರಿ ಅದು ಮೊಬೈಲ್. ಅಂದ್ರೆ ಮೊಬೈಲ್ ಒಂದು ಇದ್ರಾಗ ವಿಚಾರದಾಗ ಇಟ್ಕೊಂಡು ಜಾಸ್ತಿ ಮೊಬೈಲ್ದಾಗ ಮಾತಾಡ್ತೀವಿ ಅಂತಂದು ಏನೂ ಗೊತ್ತಿಲ್ಲ. ಅವಾಗ ಇಟ್ಕೊಂಡ ಇದನ್ನ ಈ ಗಿಫ್ಟ್ ಹೊಲಕ್ಕೆ ಇದು ಹೆಣ್ಣು ಕೇಸ್ ಕೊಟ್ಟು ಈ ಎಣ್ಕಿ ನಾ ಹಾಕ್ತೀನಿ. ಇದನ್ನ ನಾನೇ ಹಾಕಿದ್ದು ನೋಡಿರಲ್ಲ. ಎಷ್ಟೋ ನಮ್ಮ ಮನ್ಯಾಗ ನಾನೇ ಹಾಕಿದ್ವು. ಈಗ ಯಾರು ಇಂಥವೆಲ್ಲ ಯಾರು ಈಗ ಹಾಕ್ಸಂಗಿಲ್ರಿ. ಎಲ್ಲ ರೆಡಿಮೇಡ್ ತಗೊಂಡ್ಬಿಡ್ತಾರ, ಸಸ್ತಾ ಸಿಗ್ತಾವು. ನಾವು ರೆಡಿಮೇಡ್ ಹೆಂಗೋ ಗೊತ್ತಿಲ್ಲ, ನಾವು ಮನ್ಯಾಗ ಹಾಕ್ತಿವಿ ಅಂದ್ರೆ ನಮ್ಗೆ ಭಾಳ ಕಾಸ್ಟ್ಲಿ ಸಿಗ್ತಾವ ಇವೆಲ್ಲ. ಮಣ್ಣಿ ತಗೊಂಬಂದು ಇದು ಹಾಕಿ ನಾವು ಒಂದಿನ ತನಕ ಕುಂತ್ಕೊಂಡು ನಮ್ಗೆ ಏನೂ ಸಿಗಲ್ಲ ಇದ್ರೊಳಗೆ. ಈಗ ಅವಾಗ ನನ್ನ ಮದುವೆ ಟೈಮ್ದಾಗ ನಾ ಎಷ್ಟೋ ಜನಕ್ಕೆ ಹಾಕಿನೂ ಕೊಟ್ಟಿ, ನಮ್ಮ ಫ್ರೆಂಡ್ಸ್ಗಳಿಗೂ ಸಿಕ್ಕಾಪಟ್ಟೆ ಹಾಕಿ ನಾನು ಇವೆಲ್ಲ. ಇವಾಗೆಲ್ಲ ಒಂದೇ ಅಂಗಡಿಯಾಗ ಸ್ವಲ್ಪ ಕಡಿಮೆನೂ ಸಿಕ್ಬಿಡ್ತಾವ. ಇವಾಗ ಗೊತ್ತಿಲ್ಲ, 1,000 ರೂಪಾಯಿದಾಗ ಎಲ್ಲ ಸಟ್ಟೆ ಸಿಕ್ಬಿಡ್ತೈತಿ. ಇವೆಲ್ಲ ಇದು ಒಂದು ಆಗ್ಬೇಕಾದ್ರೆ ಇದಕ್ಕೊಂದು 200 ರೂಪಾಯಿ ಖರ್ಚಾಗಿರ್ತೈತಿ. ನನಗೊಂದು 100 ರೂಪಾಯಿ ಬೇಡ. ಹಂಗಾಗಿ ನಾನು ಸದ್ಯಕ್ಕೆ ಸರಿಯಾದ್ರಾಗ ಹಾಕ್ಲಿಲ್ಲ. ಆದ್ರೆ ನನ್ನ ಮದುವೆ ಟೈಮ್ದಾಗ ಸಿಕ್ಕಾಪಟ್ಟೆ ಆಗಿ ಅವಾಗಲಿದ್ದ ಇವಾಗ ತನ ಏನೋ ಉಳಿಸ್ಕೊಂಡು ಬಂದೇನ್ರಿ. ನಾ ಕಾಪಾಡಿನಿ ನಾನು ಪ್ರೀತಿನ. ಹೆಂಗಿತ್ತು ನಾವು ಅವಾಗ ನಂಗೆ ಗೊತ್ತಿದ್ದೆ ಎಲ್ಲ ಗಿಫ್ಟ್ ಕೊಟ್ಟಿನ ಅನ್ನೋದು. ಅದು ನಾನು ಇವ್ರು ಬರ್ತಾರಂತೇಳಿ ಅಂದಿಂದಾನೇ ಕಲರ್ ಗಿಲರ್ ಎಲ್ಲ ಚಾಯ್ಸ್ ಮಾಡಿ ಮೊಬೈಲ್ ಇಡೋ ಸಂಬಂಧ ಅಂದ್ರೆ ಮಾತಾಡ್ತಿದ್ವಲ್ಲ. ಮತ್ತೆ ಕೈಗೊಂದು ಏನೋ ಒಂದು ಯಾವ್ದೋ ಇದು ಮಾಡ್ಕೊಟ್ಟಿದ್ರು, ಒಂದು ದಾರ. ಅದು ಹಿಂಗ್ ಹೆಣ್ಣು ಕೊಟ್ಟಿದ್ರು. ಎಂತ ಚಾಲೆಂಜ್ರಿ. ನನಗೇನ್ ಕೊಡ್ತಿ ಗಿಫ್ಟ್? ಕೊಡ್ತಿ ಗಿಫ್ಟ್? ಹೌದ್ರಿ. ಮತ್ತೆ ನಾವು ಬರೀ ನಾವು ಕೊಡ್ಸ್ಬೇಕು, ಬರೀ ಹುಡುಗರು ಕೊಡಿಸ್ಬೇಕು. ಮೊಬೈಲ್ ಬಿಡ್ತಿದ್ ನೋಡಿ, ಹುಡುಗಿಯರು ಕೊಡ್ಬೇಕಲ್ರಿ ಅಂತ. ನೋಡ್ರಿ ಈ ಜಗತ್ತಿನಾಗ ಹೆಂಗೈತಂದ್ರ ಬರೀ ಹುಡುಗರ ಕೊಡ್ಸ್ಬೇಕು. ಎಲ್ಲರೂ ಹೋಟೆಲ್ಗೆ ಹೋಗ್ಲಿ, ಎಲ್ಲರೂ ಎದಕ್ಕಾರು ಹೋಗ್ಲಿ, ಮಾಲಿಗೆ ಹೋಗ್ಲಿ, ಶಾಪಿಂಗ್ ಹೋಗ್ಲಿ, ಬರೀ ಹುಡುಗರು ಕೊಡ್ಬೇಕೇನ್ರಿ, ಹುಡುಗಿಯರು ಕೊಡೋದಿಲ್ಲ. ನಿಜ ಹೇಳ್ತೀವಿ. ಶ್ರೀ ಹುಟ್ಟುತನ ಖಂಡಿಸ್ತೀನಿ ನಾವು. ಅಲ್ಲ, ಶ್ರೀ ಹುಟ್ಟುತನೂ ಭಾಳ ಚಲೋ ಅಂದ್ರೆ ಭಾಳ ಚಲೋ ನೋಡ್ಕೊತಿದ್ರಿ. ಈಗ ಒಂದ್ ಸ್ವಲ್ಪ ಭಾಳ ಕೇರ್ಲೆಸ್ ಮಾಡ್ತಾರೆ. ಹಂಗೇನಿಲ್ರಿ, ಕೆಲಸದ ಒತ್ತಡ ಐತಿ, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗೈತಿ. ತಲೆ ಮ್ಯಾಗ ಭಾಳ ಐತ್ರಿ ಭಾರ. ಈಗ ಎಲ್ಲ ಮದುವೆ ಆಗಿಂದ ಮನೆಗೇನಿ ಕಟ್ಸಿಂದ ಸ್ವಲ್ಪ ತಲೆ ಮ್ಯಾಗ ಭಾರ ಐತ್ರಿ. ಆ ಭಾರ ಸ್ವಲ್ಪ ಹಗುರ ಆಗುತ್ತಾನ ಸ್ವಲ್ಪ ಟೆನ್ಷನ್ ಇದ್ದಿದ್ದಾರೆ. ಹಿಂಗಾಗಿ ಅದು ಯಾವಾಗ ಭಾರ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ. ಹಾಗಾಗಿ ವಜನಿ ಇವೇ ಲೋನು ಅವು ಇವು ಅದಾವ. ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತಂದ್ರೆ ಅವಾಗ ಸ್ವಲ್ಪ ಆರಾಮಾಗಿ ಜಾಬ್ ಮಾಡ್ತೀವಿ ಅಂತಂದ್ರು ಜಾಬ್ನಾಗ ಅಷ್ಟೇನು ಇದನ್ನ ಇಲ್ರಿ ನಮ್ಗೆ. ಸುಮ್ಮ ಏನೋ ಒಂದು ಇದ್ರ ಮ್ಯಾಗ ನಡೆದೈತಿ ಅಂದ್ರೆ ನಡೆದೈತಿ. ಇದು ಟೂರಿಗೆ ಹೋಗಕ್ಕಾಗಲ್ಲ. ನಾನ್ ರೆಡಿ ಅದೀನಿ ಬಿಡ್ರಿ. ನನಗ ಇಷ್ಟು ಪಗಾರದೊಳಗ ಇಷ್ಟು ಪಗಾರ ಐತಿ ಇಲ್ಲನಲ್ಲ. ಈ ಪಗಾರ ಈ ಜಾಬ ಊರ್ ಕಡೆ ಐತಿದ್ರೆ ನಾನು ಮಾರಾಣ ಹೆಂಗಿರ್ತಿದ್ವಿ. ಇಲ್ಲಿ ಸ್ವಲ್ಪ ಖರ್ಚು ಭಾಳ ಆಗತ್ರಿ ಅಲ್ಲಿಕ್ಕಿಂತ ಇಲ್ಲಿ ಜಾಸ್ತಿ. ಗೋವಾದಾಗ ಖರ್ಚು ಆಕ್ಚುಲಿ ಇಲ್ಲಿ ನೋಡ್ರಿ, ನಾವ್ ತಿಂಗಳಿಗೆ ರೇಷನ್ ಎಷ್ಟು ತರ್ತೀವಿ. ನಮಗ್ ಬ್ಯಾಳಿ, ಜೋಳ, ಖಾರ ಇಂಥವೇನು ನಮಗ್ ಖರ್ಚು ಹತ್ತಂಗಿಲ್ಲ. ಅದಷ್ಟೇ ರೇಷನ್ ಅಲ್ರಿ. ಒಂದು ಮನೆ ನಡಿಬೇಕು. ಎಲ್ಲ ನಾವ್ ಅದ್ರಾಗ ಎಲ್ಲ ತರಲಿಂದ ಮಾಡ್ತೀವಿ ಅಂದ್ರ ಜೋಳ, ಬ್ಯಾಳಿ, ಮತ್ತೇನು ಖಾರ ಇವು ಮೂರದ್ಲಿಂದಾನೇ ಮನೆ ಆಗಂಗಿಲ್ಲ. ಅವು ಮೂರು ಇದ್ರ ಅವಕ್ ನಾವ್ ಏನೇನ್ ಮಾಡ್ಬೇಕು ಅನ್ನೋದು ಎಷ್ಟು ಇರ್ತೈತಲ್ಲ. ಒಂದು ಈ ಹುಡುಗರಾಗ ಒಂದಿಂದ ಇವ್ರಿಗೆ ನೋಡಿಲ್ಲ ಹಣ್ಣೆಲ್ಲ ಹೆಂಗ್ ತಗೊಂಬಂದ್ವಿ, ತಿನ್ನಿಸ್ಲೇಬೇಕು. ಈಗ ನಾವ್ ಮುಂಚೆ ತಿನ್ನಿಸ್ತಿದ್ವೋ ಇಲ್ಲ ಗೊತ್ತಿಲ್ಲ. ಈಗ ಟಿಫಾನಿಗೆ ನಾನು ಕಟ್ಲೇಬೇಕು, ಹಂಗೈತಿ. ಈಗ ಸಾಲ ಸ್ಟಾರ್ಟ್ ಆಗೈತಿ, ಮುಂಚೆ ಇದ್ದಿದ್ದಿಲ್ಲ. ಆದ್ರ ನಾವು ತಿಂಗಳಿಗೆ ರೇಷನ್ ಎಷ್ಟು ತರ್ತೀವೋ ಏನೋ ಗೊತ್ತಿಲ್ಲ. ನಾವು ಇವತ್ತು 100 ರೂಪಾಯಿ ಖರ್ಚು ಮಾಡಿ ನಮಗೋಸ್ಕರ ತಿಂತೀವೋ ಇಲ್ಲೋ ಗೊತ್ತಿಲ್ಲ. ತಿಂಗಳಾಯ್ತಂದ್ರ ಕರೆಕ್ಟ್ ನಾವು ಕೈಯಾಗ ಕೊಡ್ಬೇಕು ಆದ್ರ ಅವ್ರ ಕೇಳಕ್ ಬರಂಗಿಲ್ಲ. ಆದ್ರ ನಾವು ಕೊಡಬೇಕಲ್ರಿ. 4 ದಿನ ಹೋದ್ರು ಕೊಡಕಬೇಕು, ಒಂದ್ ತಾರೀಕಿಗಾದ್ರೂ ಕೊಡಕಬೇಕು. ಇವ್ರದೆಲ್ಲ ಲೋನು 2 ತಾರೀಕಿಗೆ ಪೇಮೆಂಟ್ ಬರ್ತೈತಿ. ಲೋನುಗಿನೆಲ್ಲ ಕಟ್ಟಾಗಿ ಎಷ್ಟು ಹೋಗುತ್ತೆ ಎಲ್ಲ ಕಟ್ಟಾಗಿ ಉಳಿದಿದ್ದ ರೊಕ್ಕ ತಗೊಂಬಂದು ಕೊಡ್ತಿದ್ರು. ಇದೇ ನಿವಾಗ ತೆಂಗಿನಕಾಯಿಗೆ ಹೊಂಟಾರಲ್ಲ, ಇದ್ರೊಳಗೆ ಒಂದ್ ಸ್ವಲ್ಪ ಹಾಲು ಅದು ಇದು ಇಂಥ ಸ್ವಲ್ಪ ಖರ್ಚು ತೆಗಿತೀವಿ ನಾವು. ಯಾವಾಗ ತಿಂಗಳದಾಗ ಅದೇ ಒಂದು 3,000 ಈ ತರನು ಉಳಿಬಹುದು. ಇನ್ನು ಎಷ್ಟು ಕಮ್ಮಿ ಇರ್ತಲ್ಲ ಅಷ್ಟು ಪಗಾರದಲ್ಲಿ ರೊಕ್ಕ ತಗೊಂಬಂದು ಬಾಡಿಗೆ ಕೊಡ್ತಾರ. ಕರೆಂಟಿನ ಬಿಲ್ಲು, ನೀರಿನ ಬಿಲ್ಲು, ಇಲ್ಲಿ ಕಸದ ಬಿಲ್ಲು ಒಂದು 60 ರೂಪಾಯಿ. ಹಂಗಾಗಿ ಎಲ್ಲ ಇಲ್ಲಿ ಇದನ್ನೇ. ನೀರ್ ಬಂದಿಲ್ಲ ಅಂದ್ರ ಒಂದ್ ದೊಡ್ಡ ಕ್ಯಾನ್ ರೀ ಫಿಲ್ಟರ್ ನೀರಿಂದ ಅದು ತಗೊಂಬರ್ಬೇಕಂದ್ರ ಅದಕ್ಕೂ ರೊಕ್ಕ.
ಎಲ್ಲಾನು ರೊಕ್ಕ ರೊಕ್ಕ ರೊಕ್ಕ. ನಮ್ಗೆ ಏನಪ್ಪಾ ಅಂದ್ರ ಲೋನಿಂದ ಒಂದ್ ಸ್ವಲ್ಪ ಹೊಡ್ತ ಜಾಸ್ತಿ ಐತಿ. ನಮ್ಮದ್ ಲೋನ್ ಇದ್ದಿಲ್ಲ ಅಂತಂದ್ರ ಹೆಂಗೋ ಆರಾಮ್ಸೆ ನಡಿತೈತಿ. ಲೋನು ಮತ್ ನೋಡಿದ್ರಲ್ಲ, ನಮ್ ಮದ್ವಿ ಆದ್ಮೇಲೆ ಮನಿ ಆದ್ಮೇಲೆ ಅಣ್ಣನ್ ಮದ್ವಿ, ನಮ್ ಸೀಮಂತ, ಅದಾದ್ಮೇಲೆ ಸಿರಿ ಹೆಸರಿಡಾಕ, ಮತ್ ಈಗ ಸ್ವಲ್ಪ ದೊಡ್ಡ ಈಗ ಎಲ್ಲಿಗ್ ಊರ್ ಕಡೆ ಬಂದಾಗ ಅಂದಾರ ನನ್ನ ಇವ್ರೇ ಓಡಾಡಿ ಗಾಡಿ ಮಾಡೋದು ಹಿಂಗೆಲ್ಲಾ ಮಾಡ್ತಾರಲ್ಲ, ಖರ್ಚು ಇವ್ರ ಕೈಲೇನೆ ಆಗ್ಬಿಡ್ತೈತಿ. ಒಂದ್ಸಲ ಊರಿಗೆ ಹೋಗಿ ಬರ್ಬೇಕಾದ್ರೆ ನಾವು ಒಂದ್ 15,000 ರೂಪಾಯಿ ಇರ್ಲಾರ್ದ ಊರಿಗೆ ಹೋಗಿ ಬರ್ತೀವಿ ಅನ್ನಕ್ ಸಾಧ್ಯನೇ ಇಲ್ಲ. ನಾವು ಯಾವಾಗಾರ ಮುಗಿರ್ತೀವಿ ಅನ್ನೋದು, ಏನಾರ ಹಿಂಗ್ ಮಾಡೋದು ಹಿಂಗೆಲ್ಲಾ ಮಾಡಿರ್ತೀವಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಆಗೈತಿ. ಲೋನಿಂದ ಒಂದಿಷ್ಟು ನಮ್ದು ಕಡಿಮೆ ಆಯ್ತು ಅಂತಂದ್ರ ಜೀವನ ಯಾರಿಗಾರ ತಗೋರಿ ಅಂತ ಕೊಡ್ಲಿಕ್ಕೂ ಹಿಂಗ್ ಏನ್ ಆಗಾಕತ್ತೈತಿಲ್ಲ, ಈಗ ಬ್ಯಾಲೆನ್ಸ್ ಹಿಂಗೇನ್ ಆಗಲ್ರಿ. ಒಂದ್ ಸ್ವಲ್ಪ ಹಿಂಗೆ ಸ್ಟ್ರೇಟ್ ಇರ್ಬೋದಂತ ನನಗೆ ಅನ್ಸುತ್ತೆ, ಗೊತ್ತಿಲ್ಲ. ಈಗ ಹಿಂಗ್ ಆಗತ್ರಿ ಒಂದ್ ಸ್ವಲ್ಪ, ಸುಳ್ಳಲ್ಲ. ಈಗ ಬಾಡಿಗೆ ಕಟ್ಟುದು, ಎಂತ ಮನಿ ಇರ್ತೈತಿ ವಿಚಾರ ಮಾಡ್ರಿ. ಈಗ ಮಸ್ತ್ ಮನಿ ಎಂಜಾಯ್ ಮಾಡ್ಬೋದು. ಇಲ್ಲಿ 2 ಕೂಲಿ ಮನಿ, ಇದೊಂದ್ ಕಾಟ ಮರಗ್ ಆಡಕ್ ಬಿಡಂಗಿಲ್ಲ. ಈ ಹುಡುಗರು ಇನ್ನೊಬ್ರ ಮನಿ ರೂಮಿನ ಮುಂದೋಗಿ ಆಡಂಗಿಲ್ಲ. ನಮ್ ಮ್ಯಾಟ್ ಮುಟ್ಟಿದ್ನು, ನಮ್ ಚಪ್ಪಲ್ ಮುಟ್ಟಿದ್ನು, ನನ್ ಗಿಡ ಒಂದೊಂದು ತುಳಸಿ ಗಿಡ ಹಚ್ಕೊಂಡ್ ಕುಂತಿರ್ತಾರ ಮನಿ ಮುಂದ. ನಮ್ಮ ಹೊರದ್ರೆ ನಾವ್ ತಲೆ ಕಟ್ಸ್ಕೊಳಲ್ಲ, ಹುಡುಗರು ಬಿಡ ಅಂತ. ಅವ್ರ ಹಂಗಲ್ಲ, ನಮ್ ತುಳಸಿ ಗಿಡ ಮುಟ್ಟಿದ್ನು, ಅಲ್ಕಲ್ ಹೋಗುದ್ನು, ಆ ತುಳಸಿ ಗಿಡದಾಗ ಅದನ್ನ ತಂದಿಟ್ನು. ಈಗ ಮಳೆಗಾಲದಾಗ ಸ್ನೇಲ್ ಅಂತ ಬರ್ತಾವಲ್ರಿ, ಶಂಕುದೊಳ, ಸ್ನೇಲ್ ಬಸವಣ್ಣ ರೀ, ಶಂಕುದೊಳಗ ಇರ್ತಾವಲ್ಲ ಬಸವಣ್ಣ, ಅವನ್ ತಗೊಂಡ್ ನಮ್ ಸಿರಿ ಕೈಯಾಗ ಹಿಡಿತಾನ್ರಿ. ಅದನ್ನ ತಗೊಂಡೋಗಿ ಆ ಗಿಡದಾಗ ಬಿಟ್ನಿ, ಆ ಗಾಡಿ ಮ್ಯಾಗ ಬಿಟ್ನಿ, ಅವ್ರ ಮನಿ ಮುಂದಿನ ಗಾಡಿ ಬಿಟ್ನಿ. ಹಿಂಗ್ ಮಾಡ್ತಾರ, ಕರ್ಕರ್ ನನಗೆ ಹೇಳ್ತಾರ. ಹಂಗ ಹುಡುಗರಿಗೆ ಫ್ರೀಡಮ್ ಇಲ್ಲ. ನಾನ್ ಎಷ್ಟೋ ಸಲ ಅಂದಿನಿ ಇವ್ರಿಗೆ, ನಾ ಊರಿಗೆ ಹೋಗ್ಬಿಡ್ತೀನಿ ಮರ, ಇಷ್ಟೇ ಪಗಾರದೊಳಗ ಹಿಂಗ್ ಬದುಕುದಾದ್ರ ಪಗಾರ ಐದ್ ಅನ್ನೋದು ಅಷ್ಟೇ ಕರೆ, ಖರ್ಚುನು ಅಷ್ಟೇ ಐತಲ್ಲ. ಇದೇ ತರ ಪೇಮೆಂಟ್ ಜಾಸ್ತಿ ಆಗಿಲ್ಲ. ನೋಡಾಕ ಸಾಂದ್ರ ಸಿಟಿ ಆದ್ರ ಎಲ್ಲ ನೋಡಿದ್ರ ಬೆಂಗಳೂರು ಸಿಟಿ ಒಳಗೆ ಏನ್ ತುಟ್ಟಿ ಐತಲ್ರಿ, ಅದೇ ತುಟ್ಟಿನ ಇಲ್ಲಿಂದ ಐತ್ರಿ. ಒಟ್ಟ ಗೋವಾ ಅಂದ್ರೆ ಗೋವಾ ಇನ್ನು ಬೆಂಗಳೂರು ದುಡ್ಕೊಂಡ್ ತಿನ್ನ ಊರಿ ಅದು. ಇದು ಗೋವಾ ಆದ್ರೆ ಇದು ಸಣ್ಣ ಸಿಟಿ ಐತಿ, ಖರ್ಚು ಬಾಳ ಐತಿ. ಹಂಗಲ್ಲ, ಬೆಂಗಳೂರು ಹೊಟ್ಟಿ ತುಂಬಿಸುತ್ತ, ದುಡ್ಕೊಂಡ್ ತಿನ್ನಕ್ ಹೋದೋರೆ ಜಾಸ್ತಿ ಹೋದಾರ. ಇಲ್ಲಿನ ದುಡ್ಕೊಂಡ್ ತಿನ್ನಕ್ ಬಂದರೆ ಜಾಸ್ತಿ ಅದ್ರ. ಆದ್ರೆ ಇದು ಜಾಸ್ತಿ ಟೂರಿಸ್ಟ್ ಐತ್ರಿ. ಇದು ಗೋವಾ ಅಂದ್ರೆ ಟೂರಿಸ್ಟ್. ಒಂದ್ ಬೀಚಿನ ಸೈಡ್ ಹೋಗ್ಬಿಟ್ರ ನೀವು ಬರ್ರಿ, ಅಲ್ಲಿ ಒಂದ್ ಪಾಪಡಿ ತಗೋತೀರ ಅಂದ್ರ ಇಲ್ಲಿ 10 ರೂಪಾಯಿ ಇದ್ರ ಅಲ್ಲಿ 20 ರೂಪಾಯಿ. ಆ ತರ ಇಲ್ಲ, ಪ್ರತಿಯೊಂದನು ತುಟ್ಟಿ. ಇಲ್ಲಿ ಮನಿ ಬಾಡಿಗೆನು ಬಾಳ ತುಟ್ಟಿರಿ. ನಾನ್ ಅಂತೀನಿ, ನಮಗ್ ಇಲ್ಲಂತೂ ಸ್ವಂತ ಮನೆ ಹಿಡಿಯೋದಾಗಲ್ಲ. ಈಗೇ ಲೋನ್, ಇದ್ರ ಮ್ಯಾಗ ಲೋನ್ ಅಂದ್ರ ಜೀವನ ಇದ್ರಾಗ ಹೋಗ್ಬಿಡ್ತೈತಿ. ನಾನ್ ಇರೋದು ಒಂದೇ ಜೀವನ, ನನಗ ಇದೇ ಲೋನ್ ಮುಟ್ಟಿಸ್ಬಿಟ್ಟು ಸಾಕು, ಬಾಡಿಗೆ ಮನೆಗೆ ಇದ್ರ ಚಿಂತಿಲ್ಲ, ಬ್ಯಾಡ ಅಂತ ಹೇಳಿ. ಆದ್ರ ಒಂದ್ ಏನ್ ಕೊರಗ, ನಂಗೆ ನಿಜ ಕೊರಗ ಐತಿ. ನಮ್ ಲೋನ್ ಇದ್ದಿಲ್ಲ ಅಂದ್ರೆ ಹೆಂಗೋ ಒಂದಿಷ್ಟು ಇರ್ತಿದ್ವಿ. ಏನಪ್ಪಾ ಅಂದ್ರ ಈಗ ಅಂತ ದೊಡ್ಡ ಮನೆ ಐತಿ, ಹೇಳ್ಕೊಳಕ್ ದೊಡ್ಡ ಮನೆ ಐತಿ, ಅನ್ಭವ್ಸೋದ್ ಆಗಲ್ಲ ನನಗ. ತವ್ರ ಮನಿ ನಂದು ಬಾಳ ಚಂದ. ಹೆಂಗ್ ಚಂದ ಅಂದ್ರ ತವ್ರ ಮನ್ಯಾಗ ಎಲ್ಲಾ ಒಂಥರ ಅತಿ ಶ್ರೀಮಂತರಿಲ್ಲ ಅಂದ್ರ ಒಂಥರ ಎಂಜಾಯ್. ಗಂಡನ ಮನಿ ನೋಡಾಕ ಏನು ದೊಡ್ಡ ಶ್ರೀಮಂತರ ಮನಿ ಐತಪ್ಪ ಅನ್ನೋದು. ಆದ್ರೆ ನನಗ ಅದನ್ನ ಯೂಸ್ ಮಾಡಾಕಿಲ್ಲ. ನಾನ್ ಅದನ್ನ ಅನ್ಭವ್ಸಂಗಿಲ್ಲ. ಯಾವಾಗೋ ಹೋಗಿ ಒಂದ್ 4 ದಿನ ಇದ್ ಬಂದ್ರೆ ಒಂಥರ ನೆಂಟ್ರಿದ್ದಂಗ ನಾವ್ ಆ ಮನ್ಯಾಗ. ಒಂದ್ 4 ದಿನ ಹೋಗ್ತಿವಿ, 8 ದಿನ ಇರ್ತೀವಿ, ಬಂದ್ಬಿಡ್ತೀವಿ. ಇಡೀ ಜೀವನ ಪೂರ್ತಿ ರಿಟೈರ್ಡ್ ಆಗುತ್ತ ನಾನು ಇದೇ 2 ಕೋಲಿ ಮನ್ಯಾಗ. ಈ ರೂಮ್ ಬಿಟ್ಟು ಇನ್ನೊಂದ್ ರೂಮಿಗೆ ಹೋದ್ರು ನಾವ್ ಅದೇ 2 ರೂಮ್ ಒಳಗನೆ ಇರ್ಬೇಕು. ಒಂದು ಸೋಫಾ ತಂದ್ ಹಾಕಂಗಿಲ್ಲ ನಾವು. ಇಷ್ಟ ಬಂದಂಗ ನನಗ್ ಮನೆ ಡೆಕೋರೇಷನ್ ಮಾಡೋದಾಗಲ್ಲ. ಇಷ್ಟ ಬಂದಿದ್ ಸಾಮಾನ ತಗೊಳಕ್ ಆಗಂಗಿಲ್ಲ. ಈ ಒಂದು ಸೋಫಾ ತರ್ಬೇಕು, ಅಷ್ಟು ಬಾಳ ಇಷ್ಟ ನಂಗೆ ಸೋಫಾ ಅಂದ್ರ. ತಂದ್ನಿ ಅಂದ್ರ ಎಲ್ಲಿ ಇಡ್ಲಿ ನಾನು ಜಾಗ. ಈಗ ನನಗೆ 2 ಹುಡುಗರದು, ಅವ್ರಿಗೆ ಆಡಕ್ಕೂ ಹೊರಗಿನ ಆಡಕ್ ಜಾಗ ಇಲ್ಲ. ಜಾಗ ಇದ್ರೂ ಮಂದಿ ಕಿರಿಕಿರಿ, ಒಳಗ್ ಆಡ್ತಾರ ಅಂತೇಳಿ ರೂಮ್ ಖಾಲಿ ಬಿಡಾತೀನಿ. ಇರ್ಲಿಕ್ಕ ನಂಗೆ ಸೋಫಾ ಬಾಳ ಇಷ್ಟ. ನಮ್ಮ ಮಮ್ಮಿ ನಾನ್ ಕೊಡ್ತೀನಿ, ಸೋಫಾ ತಗೊಂಡ್ಬಿಡ್ನಿ ಅಂತೇಳಿ ಸೋಫಾ ತಂದ್ ಇಟ್ಬಿಟ್ರ ಜಾಗ ಆಗಂಗಿಲ್ಲ, ಅದೇ ರೂಮ್ ಆಗ್ಬಿಡ್ತೈತಿ. ನನ್ ಮಕ್ಳು ಎಲ್ಲ ಆಡ್ಬೇಕು, ಯಾರ ಒಬ್ರು ಎಕ್ಸ್ಟ್ರಾ ಬಂದ್ರೆ ಎಲ್ಲಿ ಮಲಗಿಸ್ಬೇಕು, ಈ ಚಿಂತೆಗೋಸ್ಕರ ತಗೊಂಬರಾಕತ್ತಿಲ್ಲ. ಇದೊಂದ್ ಕೊರಗೆ ಬಾಳ ಅಂದ್ರ ಬಾಳ ಬೇಜಾರ್ ಅನ್ಸುತ್ತೆ ನನಗ. ಇರ್ಲಿ, ಏನು ಮಾಡಕ್ ಆಗಲ್ಲ, ಅದು ಆಗಂಗಿಲ್ಲ. ನಾನು ಎಷ್ಟು ಪ್ರಯತ್ನ ಪಟ್ರು ಆಗಂಗಿಲ್ಲ. ಹಂಗಾಗಿ ಒಮ್ಮೆ ತಲೆ ಕೆಟ್ಟು ಹತ್ತು ಬಿಡ್ತೀನಿ, ಚೀರ್ ಬಿಡ್ತೀನಿ. ನಾನು ಊರ್ ಕಡೆ ಇದ್ ಬಿಡ್ತೀನಿ. ಯಾಕ ಆರ್ಮ್ಯಾಗ ಅದೆಲ್ಲ ಕೆಲಸ ಮಾಡೋರು ಹೆಂಡ್ತಿನ ಊರ್ ಕಡೆ ಬಿಟ್ಟಿರಲ್ಲನು. ನನ್ನ ಮಕ್ಕಳು ನಾನು ಚಲೋ ನೋಡ್ಕೋತೀನಿ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡ್ತೀನಿ, ಶಾಲೆ ಕಲಿಸ್ತೀನಿ. ನಾನು ಊರ್ ಕಡೆ ಬಿಟ್ಬಿಡು, ನೀನ್ ಯಾವಾಗಲೂ ನಿನ್ ಸುಟ್ಟಿ ಸಿಕ್ಕಂಗ್ ನೀನ್ ಬರಕತ್ತಿ ಅಂತೇಳಿ ಅಂತಿರ್ತೀನಿ. ಅವ್ರ ಹಂಗ ಆಗಂಗಿಲ್ಲ ಅಂತ ಇವ್ರು ಅಂತಾರ. ಹಂಗಾಗಿ ಒಟ್ಟು ತಮ್ಮ ಕೂಡ ನಾನು ಇಲ್ಲೇ ಇಡ್ಸ್ಕೋಬೇಕಂತೇಳಿ ಅನ್ಕೊಂಡ್ಬಿಟ್ಟಾರೆ. ಅರೇಂಜ್ ಕಮ್ ಲವ್. ಬರೀ ಅರೇಂಜ್ ಆಗಿದ್ದು ಅಷ್ಟ ಐತಿರಿ, ಲವ್ ಇಬ್ರು ನಡ್ಬೇಕಿಲ್ಲ. ಇಲ್ಲ ಲವ್ ಮ್ಯಾರೇಜ್ ಆದಂಗ ನಮ್ದು 2 ವರ್ಷ ಲವ್ ಮಾಡಿ ಮದ್ವಿ ಮಾಡ್ಕೊಂಡಂಗ. 2 ವರ್ಷ ಫೋನ್ಯಾಗ 2 ವರ್ಷ ಲವ್ ಮಾಡಿ ಮದ್ವಿ ಮಾಡ್ಕೊಂಡಂಗ. ಆಕ್ಚುಲಿ ಲವ್ ಮ್ಯಾರೇಜ್
ಅದ ಬರೇ ಮ್ಯಾರೇಜ್ ಅನ್ನೋದು ಅಷ್ಟೇ ಐತಿ ನಮ್ಮಿಬ್ಬರ ನಡುವ ಪ್ರೀತಿ ಅನ್ನೋದು. ಬರ್ರಿ ಕಿತ್ತಾಡ್ತೀವಿ, ಬರ್ರಿ ಜಗಳ ಆಡ್ತೀವ್ರಿ ಹುಡುಗರಿಂದ. ಹಂಗಾತ್ ಹಿಂಗಾತ್ ಅವ್ರು ಹೊಡ್ದಾಗ ನೀ ಯಾಕೆ ನನಗ ನಾನ್ ಹೊಡೆದಿದ್ದು ಏನು ಅನ್ಸಂಗಿಲ್ಲ. ಅವ್ರ ಏನಾರ ಜಬ್ರಸಿದ್ರು ಒಂದ್ ಏಟ್ ಕೊಟ್ರು ಅಂದ್ರ ನನಗ್ ಬಾಳ ಸಿಟ್ಟ. ಮೊದಲು ಹೊಡಿತಿದ್ದಿಲ್ಲ, ಇವಾಗ ಇಬ್ರು ಮಸ್ತ್ ಕಾಡ್ತಾರಲ್ಲ. ಈಗ ಓಂಕಾರ ಅವಾಗ ಸಣ್ಣ ಪಾಪು ಇದ್ದಲ್ಲೇ ಇರ್ತಿದ್ದ. ಈಗ ಅವನಕಿನ ಬಲ ಆಗ ಒಂದ್ ಏರ್ ಹೊಡೆದ್ಬಿಟ್ರಿ. ನೀ ಹೆಂಗ್ ಹೊಡೆದಿ ನೀನು ಅಂಗಡಿ ಇವ್ರು ಅಂತಿರ್ತಾರ್ಲಿ, ನೀ ನಮ್ದು ಹೊಡಿತಿದ್ದಿ, ನಿನ್ಗೇನಾಗಲ್ಲ, ನಾ ಹೊಡೆದ್ರೆ ಹೆಂಗ್ ಬಂದ್ಬಿಡ್ತಿಲ್ಲ ನೀನು. ಹೊಡಿಬಾರ್ದ್ರಿ. ನನಗೂ ಸಿಟ್ಟು ಒಮ್ಮೊಮ್ಮೆ ಸುಮ್ಮ ಹಂಗ ಏನು ಹೊಡಿತ ಅಷ್ಟ. ಅದು ಹೊಡಿಬಾರ್ದು, ತಪ್ಪಾಗುತ್ತೆ. ಮತ್ತೆ ಏನು ಕಾಡ್ಸತ್ತಾರ ಅಷ್ಟು. ಹೊರಗಡೆ ಹೋಗ್ಬೇಡ ಅಂತ ಹೇಳ್ತೀನಿ. ಆದ್ರೆ ಈಗ ಒಂದು ಮಳಿ ಐತೈತಿ, ಗಿಡ ನೋಡಿ ಅಲ್ರಿ, ಈಗ ಅಗಾಳ್ಯಾರ ನೋಡು. ಹೊರಗಡೆ ಹೋಗ್ಬೇಡ ಅನ್ನಕ್ಕೆ ಹೇಳಿ ಹೇಳೀನ್ರಿ. ಈಗ ಕರಿಯಕಂತ ಹೋಗ್ಬೇಡ, ಸರಿ ಅಲ್ಲಿ ವಯರ್ ಕಟ್ ಆಗಿಬಿಟ್ಬಿಡ್ತು ಸೈಡಿಗೆ. ನನ್ನ ಎದ್ರಿಗೆ ರೀ, ನನಗ್ ಗಾಳಿ ಬಿಟ್ರೆ ಬಾಳ ಹೀಗಾಗಿ ನಾವು ಹುಡುಗರ್ನ ಹೊರಗಡೆ ಬಿಡಕಂದ್ರೆ ಹೆದರಿಕೆ ಬರ್ತೈತಿ. ಯಾಕಂದ್ರೆ ಈಗ ಸಿಕ್ಕಾಬಿಡಿ ಗಾಳಿ ಗಿಡ ಎಲ್ಲ ಇಲ್ಲೆಲ್ಲ ತೆಂಗಿನ ಗಿಡ ಅದಾವ್ರಿ. ಮಾತಾಡ್ಕೋತ ಇದು ಬಿತ್ ನೋಡ್ರಿ ಹೆಂಗ್ ಟಬ್ಬ ಅಂತಲ್ಲ. ಅದು ಒಂದ್ಸಲ ಆಗಿದ್ದು ವಯರ್ ಅಷ್ಟು ಎಲ್ಲ ಗಿಡ ನುಗ್ಗಿಕೆ ಗಿಡ ಬಿದ್ದು ಹಂಗಾಯ್ತು. ಇವತ್ತ ಇವ್ರ ಬಾಯನ್ ಮತ್ತೆ ಬಾಯಾಗೈತಿ. ಈ ಗಾಳಿ ಬಾಳ ಬಿಟ್ಟೈತಿ, ಸ್ಕ್ರೀನ್ ಕರ್ಕೊಂಡ್ ಹೋಗು. ಇಲ್ಲಿ ಮೊದ್ಲೇ ವಯರ್ಗನ ಬಾಳೆ ಗಿಡ ಅವು ಇವು ಜೇನ್ಸ್ ಬಾಳ ಅದಾವು. ಕರ್ಕೊಂಡ್ ಹೋಗಂತ ಒಂದ್ ಕರ್ಕೊಂಬರತಿ ನನ್ನ ಎದುರಿಗೆ ಕಟ್ ಆಗ್ಬಿಡ್ಬೇಕಾರ್ರಿ ವಯರ್ ಠೋಬ್ ಅಂತೇಳಿ. ಅದಕ್ಕೆ ಭಾಳ ಹೆದರಿಕೆ ಬರ್ತದೆ ಹುಡುಗರು ಹೊರಗೆ. ಅದ್ರ ಸಲ ನಾನು ಅವ್ರು ಬೇಯ್ದು ಸ್ವಲ್ಪ ಯಾವಾಗ ಸಿಟ್ಟು ಬಂದಾಗ ಒಂದು ಗದ್ದು ಹಾಕ್ತೀವಿ. ನೋಡ್ರಿ ನನ್ನ ವಿಡಿಯೋನಾಗ ನಾವು ಗೋವಾದಾಗ ನೋಡಕತ್ತೀವಿ ಅಂತ ಕಮೆಂಟ್ ಹಾಕ್ತಿರಿ. ಯಾರೋ ಒಬ್ರು ಮಾಪ್ಸದಾಗ ಇರ್ತೀವಿ ಅಂತೇಳಿ. ಮಾಪ್ಸದಾಗ ಇದ್ದವ್ರು ಬೇಡ, ನಿಮ್ಗೆ ಭಾಳ ದೂರ ಆಗುತ್ತೆ. ವಾಸ್ಕೋದಾಗ ಇದ್ರಿಯಪ್ಪ ಅಂದ್ರ ನಮ್ ವಿಡಿಯೋ ನೋಡತ್ತಿದ್ರಪ್ಪ ಅಂದ್ರ ಚಂದ ಒಂದ್ ಬೆಡ್ರೂಮ್, ಹಾಲ್, ಕಿಚನ್. ನಂಗಂದ್ರ ಎಲ್ಲಾ ಹಾಲ್ ಬೆಡ್ರೂಮ್ ಒಳಗ ಕಾಟ ಅವೆಲ್ಲ ಕುಂತು ಅಂದ್ರ ಹಾಲ್ ರೂಮ್ನಾಗ ಸೋಫಾ ಗೀಪ ಹಾಕೊಂಡ್ ಇರಾಕ 3 ರೂಮಿಂದ ಕಡಿಮೆ ಬಾಡಿಗೆ ಒಳಗ ನಿಮ್ದೇ ಸ್ವಂತ ಮನಿ ಇದ್ರ ಬಾಡಿಗೆ ಕೊಡ್ತಿದ್ರ ನನ್ ಕಮೆಂಟ್ ಹಾಕಿ. ನಿಮ್ಮ ಮನಿ ನಾವ್ ಬರ್ತೇವೆ ಅಂತ. ಏನೋ ಮಾಡಕ್ ಆಗಲ್ಲ. ನಮ್ದು ಇನ್ನೂ ಒಂದಿಷ್ಟು ದಿನ ಲೋನ್ ಹೋಗತ್ತದ. ಒಂದ್ ಬಿಡನ ಒಂದು ಲೋನ್ ಯಾಕಾಯ್ತಪ್ಪ ಇಷ್ಟು ವರ್ಷ ಅಂತನ ಲೋನ್ ಯಾಕೆ ಮುಟ್ಟಿಲ್ಲ ಅಂದ್ರ ಪಗಾರ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಅವ್ರದ್ದು ಎಷ್ಟು ಪಗಾರ ಐತಂತೇನು ಹೇಳಕತ್ತಿಲ್ಲ ನಾನು. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಇವ್ರದ್ದು 10,000 ರೂಪಾಯಿ ಪಗಾರ ಅದಂತ ಅನ್ಕೋರಿ. ಇವ್ರ 8 ಲಕ್ಷ ಲೋನ್ ತಕೊಂಡ್ರಂದ್ರ 8 ಕಡಿಮೆ % ಬಡ್ಡಿ ಅಂದ್ರೂ 8 ಲಕ್ಷ ರೂಪಾಯಿ ಲೋನಿಗೆ ಇವ್ರ ಬಡ್ಡಿ ಎಷ್ಟು ತುಂಬ್ತಾರಪ್ಪ ಅಂದ್ರೆ ತಿಂಗಳಿಗೆ ಒಂದ್ 6,000 ರಿಂದ 7,000 ತುಂಬ್ತಾರ ಅನ್ಕೋರಿ. ಬಡ್ಡಿ ಕಡಿಮೆ ಅಂದ್ರೆ 8ನೇ ಬಡ್ಡಿಯಾರ ಇರ್ತೈತಿ. 70% ಏನ ಅಂತಾರ ಇವ್ರ. ಅಷ್ಟು ಬಡ್ಡಿ ಇರ್ತೈತಿ. ಇವ್ರ 10,000 ರೂಪಾಯಿ ಪಗಾರದೊಳಗ 7,000 ರೂಪಾಯಿ 6,000 ಹಿಡ್ಕೊರಿ ನೀವು. 6,000 ರೂಪಾಯಿನೂ ಲೋನಿಗೆ ತುಂಬ್ತಾರ ಇವ್ರು. ಬಡ್ಡಿನೇ ತುಂಬ್ತಾರ. 8 ಲಕ್ಷಕ್ಕ 6,000 ರೂಪಾಯಿ ಬಡ್ಡಿನೇ ತುಂಬ್ತಾರ. ಇನ್ನು ಉಳಿದ್ 4,000 ರೂಪಾಯಿದೊಳಗ ರೇಷನ್ ಏನ್ ಮಾಡ್ತೀರಿ, ಯಾವಾಗಾರ ಊರಿಗೆ ಹೋದ ಖರ್ಚು ಏನ್ ಮಾಡ್ತೀರಿ, ತಿಂಗಳ ಮನಿ ಬಾಡಿಗೆ ಹೆಂಗ್ ಕಟ್ತೀರಿ, ಯಾವಾಗಾರ ಮತ್ ನಾವು ಈಗ ಇರ್ತೀವಪ್ಪ ಅಂದ್ರ ಸಣ್ಣ ಪುಟ್ಟ ಇವಾಗ ಹೆಂಗ್ ಪಾನಿಪುರಿ ಎಲ್ಲ ತಿನ್ಕೊಂಬಂದ್ರಿ ಅಂತ ಖರ್ಚೆಲ್ಲ ಹೆಂಗ್ ನಡೆಸ್ತೀರಿ. ಆ ತರ ಈ ಸದ್ಯ ಸಿಚುವೇಶನ್ ಐತಿ. ಮದ್ವೆ ಟೈಮ್ದಾಗ ಒಂದಿಷ್ಟು ಲೋನ್ ತೆಗದ್ರ ಮನಿ ಅರ್ಧಕ್ಕ ನಿಂದಿರ್ಬಾರ್ದು, ಜಲ್ದಿನ ಆಗ್ಬಿಡ್ಲಿ. ಅಣ್ಣಂದು ಹೆಣ್ಣು ನೋಡಾತಿದ್ರಲ್ಲ, ಈಗ ಹಳಿ ಮನೆ ಐತಿ ಅಂತೇಳಿ ಬ್ಯಾಡ ಹೊಸ ಮನೆ ಆಗ್ಲಿ ಅದರಿಂದ ಹೆಣ್ಣು ಸಿಗ್ತಾವ ನೋಡೋಣಂತೆ ಹೊಸ ಮನೆ ಒಂದು ಅರ್ಜೆಂಟ್ ಮಾಡಿದ್ರು. ಅದಕ್ಕೆ ಒಂದಿಷ್ಟು ಮತ್ ಲೋನ್. ಅದಾದ್ಮೇಲೆ ನಮ್ಮ ಮನಿ ಎದುರುಗಡೆನ ಒಂದು ಪ್ಲಾಟ್ ಹಿಡ್ದೀವ ನೋಡ್ರಿ. ನಾವು ಸೆಡ್ ಅದ್ ಹಾಕಿವಲ್ಲ ಆಕಳದ ಕಟ್ತೀವಿ. ಅದು ಅಣ್ಣ ನಾಳೆ ಇನ್ನು ಒಂದ್ ಟೈಮಿಗೆ ಎದ್ರ ಬದ್ರನು ಆಗ್ತಾವು ಮನಿಗಳು. 2 ಪ್ಲಾಟ್ ಆಗ್ತಾವು. ಮತ್ತೆ ನಮಗ್ ಟ್ಯಾಕ್ಟ್ರಿ ಅದು ಸದ್ಯಕ್ಕೆ ಈಗ ಆ ಪ್ಲಾಟ್ ಬೇರೆದಾರ ತಗೊಂಡ್ರೆ ನಮ್ಗೆ ಎಲ್ಲಿ ಜಾಗ ಇದ್ದಿದ್ದಿಲ್ಲ. ನಮ್ ಗಾಡಿ ಅದನ್ನ ನಿಂದಿರ್ಸಾಕ ಮನಿ ಮುಂದೆ ಏನು ನಮ್ದು ಸ್ವತಂತ್ರನೇ ಅನಿಸ್ತಿದ್ದಿಲ್ಲ. ರೋಡ್ ಬಿಟ್ರೆ ನಮ್ಮ ಮನಿ ಒಳಗೆ ನಾವು ಅನಿಸ್ತಿದ್ವಿ. ಹಂಗಾಗಿ ಊರ್ ಕಡೆನು ಬ್ಯಾಡಪ್ಪ ಕಿರಿಕಿರಿ. ನಮ್ದು ಏನಂತಾರ ಜಂಬಾಟ ಬಾಳ ಐತಿ. ರಾಶಿ ಮಿಷನ್, ಟ್ಯಾಕ್ಟ್ರಿ ಅದು ಇದು. ನಾಳೆ ಒಂದು ಕಂಪೌಂಡ್ ಕಟ್ಸ್ಕೊಂಡ್ರು ನಾಳೆ ನಾವು ಹೋಗಿ ಮನಿ ಕಟ್ಟೋದು ಯಾವಾಗ ಏನೋ ಗೊತ್ತಿಲ್ಲ. ನಮ್ದೇ ಒಂದ್ ಸಣ್ಣ ಜಾಗ ಆದ್ರ ಹಂಗಂತೇಳಿ ಮುಂದಾಲೋಚನೆ ಮಾಡಿ ಅಣ್ಣ ಸ್ವಲ್ಪ ತುಟ್ಟಿ ಆದ್ರೂ ಚಿಂತಿಲ್ಲ. ನಮ್ಗೆ ಈ ಜಾಗ ಬಿಟ್ರ ಇನ್ನು ಜಾಗ ಸಿಗ್ಬೋದು. ಊರಂದ್ರ ಮತ್ತೆ ಪ್ಲಾಟ್ ಮಾಡತಾರ ತಗೊಳತೀವಿ. ನಮಗ ಅವಶ್ಯಕತೆ ಇದ್ದಿದ್ದು ನಮಗ್ ಮುಂದಿಂದೇ ಪ್ಲಾಟ್ ಅಲ್ಲ. ನಮ್ ಮನಿ ಮುಂದ ಇಲ್ಲಾಂದ್ರೆ ಒಂದ್ 2-3 ಪ್ಲಾಟ್ ಅಷ್ಟೇ ಬೇಕಿತ್ತು ನಮ್ಗ. ಅತಿ ದೂರ ಆದ್ರೆ ಅಲ್ಲಿ ಇಲ್ಲಿ ಹೋಗಕ್ ಹಾಕಿದ್ದಿಲ್ಲ. ಹಂಗಾಗಿ ಸ್ವಲ್ಪ ತುಟ್ಟಿ ಆದ್ರೂ ಚಿಂತಿಲ್ಲ ಅಂತೇಳಿ ಆ ಪ್ಲಾಟ್ ತಗೊಂಡ್ವಿ. ಅವಾಗ್ನು ಒಂದಿಷ್ಟು ಲೋನ್ ತೆಗೆದು ಇದನ್ ಮಾಡಿದ್ವಿ ಇವ್ರು. ಹಂಗಾಗಿ ಅದು ಮುಟ್ಟಾಕತ್ತೇ ಇಲ್ಲ. ಅದು ನೀರ್ ಸಿಕ್ಕಿ ಏನು ತೋಡಿದ್ದು ಬಾಯಿ ಒಳಗ ತೋಡಿ ಜಗದೊಳಗೇನೆ ನೀರ್ ಸಿಗಲ್ಲ. ನಾವ್ ಹಳ್ಳದಾಗ ನೀರುನ ಬರ್ಲಾಗ್ಯಾವು. ಹಂಗ ಬಡ ನೀರ್ ಬಂದ್ ತುಂಬಿದ್ರ ಬೇಷ್. ಅದು ತುಂಬಾಕತ್ತಿಲ್ಲ. ಒಣ ಬಾಯಿ ನೀರ್ ತೊಡತಾರ. ಹಂಗ ಹಳ್ಳದೊಳಗ ಕುಡಿಯಕ್ ನೀರು ಹೋದ್ರ ಹಳ್ಳ ಈಗ ಹೆಂಗ್ ಬೀಚ್ನಾಗ ನಾವ್ ಮಣ್ಣು ಹಿಡ್ದಂಗೆಲ್ಲ ನೀರ್ ಬರ್ತಾವಲ್ರಿ ಹಂಗತೆ ಆಗಾಕತ್ತಿಲ್ಲ. ಅವ್ರು ಒಣನೆಲ್ಲ ಅಡ್ಡಿ ಬಿಟ್ಟಾರ, ನೀರೇ ಸಿಗವಲ್ವ. ಬಾಳ ಬೇಜಾರೈತಿ ಲೋನಿಂದ. ನನ್ನ ಜೀವನದಾಗ ನಮ್ಮ ಮನೆಗೆ ಹೆಂಗಂದ್ರ ಒಟ್ಟ ನಮ್ ಮನಿ ಅನ್ನೋ ವಿಷಯ ಬಿಡ್ರಿ. ನಮ್ಮ ಮಮ್ಮಿನೇ ಏನ ಯಾರಿಗಾರ 1,000 ರೂಪಾಯಿ ಕೊಟ್ಟಾಳ. ನನ್ನ ತಿಳುವಳಿಕಿಲ್ಲ.
ನಮ್ಮ ಮಮ್ಮಿನ ಸಿಕ್ಕಾಪಟ್ಟೆ ಕಷ್ಟಪಟ್ಟಾಳ ಅಂತ ನನ್ನ ತಿಳುವಳಿಕೆಗೆ ನನಗೆ ಆ ಥರ ಕಷ್ಟ ಇಲ್ಲ. ನಾನು ನೋಡಿಲ್ಲ ಸುಜಾತಕ್ಕ ಸೇತಕ್ಕ ಬೇರೆದಾರ ಹಾಕೊಂಡಿರೋ ಅರ್ಬಿ ಹಾಕೊಂಡಾರಂತ, ನಾ ಹಾಕೊಂಡಿಲ್ಲ. ಹಾಗಾಗಿ ನಂಗೆ ಅದೇನು ಗೊತ್ತಿಲ್ಲ. ಆದ್ರ ಸೊಕ್ಕು ಮಾಡಂಗಿಲ್ಲ, ಅನ್ಭವಿಸಿಲ್ಲ ಅನ್ನೋದು ಅಷ್ಟೇ ಗೊತ್ತು. ಹೇಳಿದ್ ಕೇಳಿನಿ, ಅದೆಲ್ಲ ಮಾತುಗಳು ನಂಗೆ ಗೊತ್ತದವು. ಇವ್ರದ್ದು ಹೆಂಗಂದ್ರ ನಮ್ಮ ಮಮ್ಮಿ ಇನ್ನ ಯಾರಿಗಾರ ಇಲ್ಲ ಅಂದಾಗ 1500 ರೂಪಾಯಿ ಕೊಟ್ಟಾಳ ಹೊರತು ಸಾಲ ಅನ್ನೋದು ಇದ್ದಿದ್ದಿಲ್ಲ. ಇವ್ರು ನಾನು ಮದ್ವಿ ಆಗಿ ಕಾಲಿಡಕಿನ ಮುಂಚೆ ಲೋನ್ ಒಳಗದಾರ, ಇನ್ನೂ ಅದ್ರಾಗ ಅದಾರ. ಇವ್ರಕಿನ ನನಗ್ ಬಾಳ ನಾನ್ ದುಡಿಯಕಲ್ಲ ಮುಡ್ಸಿ. ಅವ್ರ ಅಂತಾರ ಯಾವಾಗಾರ ಮಾತಿಗೆ ಒಂದ್ ಸ್ವಲ್ಪ ವಾದ ಬಂದಾಗ ಮಾತಾಡ್ತಾರೆ. ಇವ್ರೇನ ಅಷ್ಟು ಕಾಣಷ್ಟು ಇದು ಅಲ್ಲ, ರಿಯಲ್ ಆಗಿ ಹೇಳ್ತೀನಿ. ನಾವು ಇಂದ ಮುಂದೆ ಏನು ಹೇಳಾಕತ್ತಿಲ್ಲ. ದುಡ್ದು ಮುಡ್ಸೋ ನಾನು ಇಂದೆಲ್ಲ ದುಡ್ದು ಮುಡ್ಸೋ ನಾನು ಯಾಕೆ ಅಷ್ಟು ಇದನ್ ಮಾಡ್ತಿದ್ದಿ, ನೀರ ಏನು ದುಡ್ದು ಕೊಡಂಗಿದ್ ಏನು ಅಂತೇಳಿ ಇವ್ರು ಅಂತಿತ್ತು. ಅವಾಗ ನಾನ್ ಅಂತಿರ್ತೀನಿ ಇವ್ರಕಿನ ಇವ್ರು ಮುಡ್ಸೋರು ಇವ್ರು. ಹೌದು, ನಾನ್ ಕೇಳಿದ್ದ ಜೀವನ ತಿನ್ನಾಕ ಉಣ್ಣಾಕ ಉಡಾಕ ತೊಡಾಕ ಏನ್ ಕಮ್ಮಿ ಇಲ್ಲ. ಆದ್ರೆ ಇದೇ ಇಡೀ ಜೀವನ ಒಂದೇ ಜೀವನ ಇದ ಕಳೆದ್ ಬಿಟ್ರ ಮುಂದಿನ ಜೀವನ ಹುಟ್ತೀವಿ ಅನ್ನೋದು ಗೊತ್ತಿಲ್ಲ. ಹುಟ್ಟಿಂದ ಈ ಜೀವನದ ಏನೋ ನೆನಪಿರಂಗಿಲ್ಲ. ಆ ಜೀವನ ಹಂಗಿತ್ತು, ಈ ಜೀವನ ಹಿಂಗಿತ್ತು ಅನ್ನಕ. ಒಂದೇ ಜೀವನ ಹೆಂಗೋ ಕಳೆದ್ ಬಿಡ್ಬೇಕಲ್ಲ. ನಂಗೆ ಐತಿ ಮನಿ ಸ್ವಂತ ಇಲ್ಲ ಅನ್ನಲ್ಲ. ಗಂಡನ ಮನಿ ಭಾಳ ಚಂದ ಐತಿ, ನನಗೆ ಅನ್ಭವಿಸಕ್ ಆಗಲ್ಲ. ಹೋಗಿ 4 ದಿನ ಇದ್ದು ಬಂದ್ರು ನಾನು ಆ ಮನಿಗೆ ನೆಂಟೆ. ನಂಗೆ ಅನ್ಭವಿಸೋದು ಆಗಂಗಿಲ್ಲ. ನಾನು ಇರೋ ಜೀವನ ಇಲ್ಲೇ ಕಳಿಬೇಕಲ್ಲ, 2 ಕೂಲಿ ಮನ್ಯಾಗೆ ಕಳಿಬೇಕು ಅನ್ನೋದೊಂದ್ ಸ್ವಲ್ಪ ಭಾಳ ಈ ಕೊರಗ್ ನಿಜ ಜೀವನದಾಗ ಭಾಳ ಅದ ನನಗೆ. ಮಾಡೋಣ್ರಿ, ನಿಮ್ಮ ಆಶೀರ್ವಾದ ದೇವರು ಕೈ ಹಿಡಿದ ಇಲ್ಲೇ ಗೋವಾದಾಗ ಮನೆಗೆ ಮಾಡೋಣ ಅಂತ ನನಗೂ ಮಾಡ್ಬೇಕನ್ನೋದೈತ್ರಿ. ನೋಡೋಣ. ಇನ್ನು ಮ್ಯಾಗ ಇದ್ರಕಿನ ಮುಂಚೆ ಒಂದಿಷ್ಟು ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ಧಕ್ಕರ್ಧ ಒಂದ್ ಸ್ವಲ್ಪ ಲೋನ್ ತಕೊಂಡು ಮನಿ ಮಾಡಿದ್ ರೊಕ್ಕಿತ್ತು. ಇನ್ ಮ್ಯಾಗ ಇದು ತಿಂಗಳ 1500 ರೂಪಾಯಿ ಸಾಲಿ ಫೀಸ್ ರೀ, ನಡ್ಬರ್ಕ ಅದು ಇದು ಸ್ಟಂಪಿ ಇಪಿ ಆಪಿ, ಮುಂದಿನ ವರ್ಷ ಓಂಕಾರಂದು ಇವೆಲ್ಲ ಇನ್ ಮ್ಯಾಗ ಆಗಲ್ಲ. ಇಷ್ಟು ದಿನದೊಳಗನೆ ನಾವು ಒಂದಿಷ್ಟು ರೊಕ್ಕ ಮಾಡ್ಕೊಂಡ್ ಮನಿ ತಗೋತೀವಂದ್ರ ನಡೀತಿತ್ತು. ಇನ್ನು ಮ್ಯಾಗ ನಾನು ಇನ್ನೂ ಇದೇ ಲೋನ್ ಐತಿ, ಅದ್ರ ಮ್ಯಾಗ ಮತ್ತೊಂದು ಲೋನ್ ಮಾಡಿದ್ದು ಇನ್ವೆಸ್ಟ್ಮೆಂಟ್ ಆಗಂಗಿಲ್ಲ. ಲೋನ್ ಮುಟ್ಟಿಂದ ಇವ್ರ ಐಡಿಯಾ ಇವ್ರು ಹೇಳ್ತೇನ್ರಿ. ಲೋನ್ ಮುಟ್ಟಿದ್ ಅನ್ಕೋರಿ, ಲೋನ್ ಮುಟ್ಟಿತ್ತಂದ್ರ ನೀ ಮನಿ ಹೆಂಗ್ ತಗೋತಿ? ನಿಂಗ ಅಷ್ಟು ಒಂದ್ 5-6 ವರ್ಷನೇ ಅಷ್ಟು ರೊಕ್ಕ ಕೂಡಿ ಬಿಡ್ತಿತ್ತ ಮನಿ ತಗೊಳಷ್ಟು. ಈಗ ಮನಿ ಅಂದ್ರೆ ಸಾಮಾನ್ಯ ಇಲ್ಲ. 40 ಲಕ್ಷ ಸೆಕೆಂಡ್ ಹ್ಯಾಂಡ್ ಪ್ಲಾಟ್ಗಳೇ 40 ಲಕ್ಷ ಹಿಂಗದವು. ಅದನ್ನ ತಗೊಳಕ್ಕೂ ನೀವ್ ಮತ್ತು ಲೋನೇ ಮಾಡ್ಬೇಕಲ್ಲ. ನಾ ಬಾಡಿಗೆ ಮನ್ಯಾಗ ಇದ್ದಿದ್ದೊಂದ್ ಜೀವನ ವೇಸ್ಟ್ ಆಗಿ ಕೊಟ್ಬಿಟ್ಟಿಯಪ್ಪ ದೇವ್ರಿ. ಬಂಗಾರ ಅಂತ 2 ಮಕ್ಳು ಕೊಟ್ಟಿದ್ದಿ, ಅವೇ ಎಲ್ಲ ಮುತ್ತು ರತ್ನ. ಅವ್ರ ಟೈಮ್ದಿಗಾರ ನೋಡೋಣಂತ ಏನಾಗುತ್ತೋ ಗೊತ್ತಿಲ್ಲ. ಇದೊಂದ್ ಜೀವನ ನನ್ನ ಭೂಮಿಗೆ ವೇಸ್ಟ್ ಆಗಿ ಬಿಟ್ಟು ಮುಂಚೆ ಚಲೋ ಇತ್ತು, ಮದ್ವೆ ಆಗಿನ ಭಾಳ ವೇಸ್ಟ್ ಆಗೈತಿ. ಅವ್ರು ಹೇಳಿದ್ ಸುಮ್ಮನೆ ಇವ್ರು ಕೊಟ್ಟ ಮಾತೇ ಇವ್ರಿಗೆ ಈಡೇರ್ಸಕ್ ಆಗಿಲ್ಲ. ಏನ್ ಮಾಡಿದಂಗಿಲ್ಲ ನಸೀಬ್ರಿ. ನಾನು ಪ್ರಯತ್ನ ಪಡಾಕತ್ತೀನಿ, ಹಗಲಿ ರಾತ್ರಿ ಎಲ್ಲ ದುಡಿಯಾಕತ್ತೀನಿ. ಏನ್ ಮಾಡೋದು, ದುಡಿದ್ರಾಕ ಕೈ ಸಿಗುದಿಲ್ಲ. ನನಗೊಮ್ಮೆ ಏನ್ ಅನ್ಸ್ಬಿಡ್ತೈತಿ, ಅವೇ ಮಾತುಗಳು ನೆನಪಿಸ್ಕೊತೀನಿ. ಒಂದೊಂದ್ ರೆಕಾರ್ಡಿಂಗ್ ಅದಾವ, ಅವೇ ನೆನಪಿಸ್ಕೊತೀನಿ, ಅವೇ ಕೇಳಿಸ್ತಿರ್ತೀನಿ. ಮುಂಚೆ ಇದನ್ನ ಮಾತಾಡಿವಲ್ಲ, ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಜೀವನದಾಗ. ಈ ತರ ಎಲ್ಲಾ ಮಾತಾಡಿವಲ್ಲ. ನಾನು ಒಂದು ಕೆಲಸ ಮಾಡಿಲ್ಲ, ನಾನು ಎಲ್ಲ ಕೆಲಸ ಮಾಡೀನಿ. ಆದ್ರೆ ಏನು ನನ್ನ ಕೈಯಾಗ ರೊಕ್ಕ ನಿಂದ್ರವಲ್ಲ. ಎಷ್ಟು ಕೆಲಸ ಮಾಡ್ತೀನಿ ನನಗೆ ಗೊತ್ತು. ಎಷ್ಟು ಮಾಡಿದ್ರು ನಾ ಒಟ್ಟು ನನ್ನ ಕೈಯಾಗ ರೊಕ್ಕ ಒಟ್ಟ ಯಾವ ಕೆಲಸ ಇದೇ ಕೆಲಸ ಅಂತೇಳಿ ಎಲ್ಲ ಕೆಲಸ ವೆಲ್ಡಿಂಗ್ ಮಾಡ್ತಾರೆ. ಈ ಮುಂಚೆ ಈ ಕಾಯರಕ್ ಹೋದಂಗಿಂದ ಇದು ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ ನಮ್ಮದ್ ರೊಕ್ಕ. ಹೋಗಿ ಒಂದೇ ಗಿಡ ಹರಿದ್ ಬಂದಾರ ಬರ್ತಾರ ಅಂದ್ರೆ 100-200 ಸಿಗ್ತೈತೆ. ಇವ್ರದ್ದು ಪಾರ್ಟ್ ಟೈಮ್ ಜಾಗ. ಇವಾಗ ತೆಂಗಿನಕಾಯಿ ಹೋಗ್ತಾರೆ, ಬರೀ ಕಾಯಿ ಅಂದ್ರೆ ಗೊತ್ತಾಗಲ್ಲ. ಕೆಲವೊಬ್ರಿಗೆ ಮುಂಚೆ ನೋಡೋರಿಗೆ ಗೊತ್ತ. ಊರ್ ಕಡೆ ಹೋದಾಗ ನಮ್ಮ ತೋಟದೊಳಗನೆ ನಾವು ಇವ್ರು ಗಿಡ ಮಷಿನ್ ಹತ್ತಿ ಹರಿದಾರಲ್ಲ ಆತರ. ಕೊರೋನಾದಾಗ ನಮ್ಮ ಮನೆ ಓನರ್ ಅಂಕಲ್ ಏರ್ತಿದ್ರು, ಕಲ್ಸ್ಯಾರ. ಮನ್ಯಾಗ ಕುಂತ ಏನ್ ಮಾಡ್ತೀವ. ಕೊರೋನಾದಾಗ ನಾ ಅಲ್ಲೋಗಿ ಸಿಕ್ಕೊಂಡಿದ್ನಿ, ಬಸ್ಸಿಗೂ ಬರಂಗಿಲ್ಲ ಕಾರಿಗೂ ಬರಂಗಿಲ್ಲ ಹಂಗಿತ್ತು. ಅವಾಗ ಕಲ್ಸ್ಯಾರ, ಕಲ್ತಾರ. ಸುಟ್ಟಿದ ದಿನ ಹಿಂಗೆಲ್ಲ ಹೋಗ್ತಾರ. ಅವಾಗ ರವಿವಾರ ದಿನ ಅದು. ಇವಾಗ ಮಳೆಗಾಲ ಅಂತೇಳಿ ಈಗ ಹೋಗಕ್ ಆಗಂಗಿಲ್ಲ. ಯಾಕಂದ್ರೆ ಮಳೆಯಲ್ಲಿ ಸಿಕ್ಕಾಗ್ತೈತಿ, ಗಾಳಿ ಅಂತೇಳಿ ಜರಿತದಂತೇಳಿ ಹೋಗಂಗಿಲ್ಲ. ಇಲ್ಲ ಅಂದ್ರೆ ಬ್ಯಾಸಗಿ ದಿನದಾಗ ಅದು ಹೋಗ್ತಾರ. ಆ ಟೈಮ್ದಾಗ ಈ ಮನೆ ರೇಷನ್ ಹಾಲಿಗಿಲ್ಲ ಒಟ್ಟ ಟೆನ್ಷನ್ ಇಲ್ಲ. ಒಂಥರ ಮನೆಗೆ ಹೈನಿದ್ದಂಗ ನಮ್ಗಂತ ಆ ಟೈಮ್ದಾಗ. ಅದ್ರದ್ದು ಇದ್ರದ್ದು ಇವೆಲ್ಲ ಮಾಡ್ತಾರ. ಮತ್ತ ಇದು ತೆಂಗಿನಕಾಯಿ ಕಲಿಯಕಿನ ಮುಂಚೆಕ ಸುಟ್ಟಿ ದಿನ ಇದಕ್ ಹೋಗಿದ್ರು. ಅವಾಗ 1000 ರೂಪಾಯಿ ಸಿಗ್ಲಿ, 500 ರೂಪಾಯಿ ಕೊಡ್ಲಿ ಒಂದ್ ದಿನದ ಕೂಲಿ ಕೊಡ್ಲಕ್ಕಂತೇಳಿ. ಏನ ಡ್ರಿಲ್ ಕಿಟಕಿ ಮಾಡುದು. ನಮ್ಮ ಕೊಳ್ಳೂರೊಳಗೆ ಏನ್ ಕಿಟಕಿ ಅದಾವಲ್ರಿ, 3 ಕಿಟಕಿ ಇವ್ರೇ ಮಾಡ್ಯಾರ. ಕಿಟಕಿ ಮಾಡ್ತಾರ, ವೆಲ್ಡಿಂಗ್ ಮಾಡ್ತಾರ. ಈ ಕಾಟ ಇವ್ರೇ ಮಾಡಿದ್ದು. ಅವಾಗ ಮಾಡಾಕ ಹೋಗ್ತಿದ್ರಲ್ರಿ, ನಮ್ಮ ಮನ್ಯಾಗಿದ್ದ ಟೇಬಲ್ ಇವ್ರೇ ಮಾಡಿದ್ದು. ಇಳಗಿಲಿಂದ ಇಡೋದು ಒಂದು ಚಮಚೆ ತನನು ಇವ್ರು ಮಾಡ್ತಾರ. ಆತರ ಟ್ಯಾಲೆಂಟ್ ಐತಿ. ನಿಮ್ ಮನೆ ಚಾವಿ ಕಳೆದ್ರೆ ಹೇಳ್ರಿ, ಚಾವಿ ಮಾಡ್ಕೊಡ್ತೀನಿ. ನೀವ್ ಚಾವಿ ಕಳೆದಿದ್ರು ಚಾವಿನೂ ಮಾಡ್ಕೊಡ್ತಾರ ಇವ್ರು. ಆ ತರ ಟ್ಯಾಲೆಂಟ್ ಐತಿ. ಎಲ್ಲಾ ಕಲಿತಾರ ಇವ್ರು.
ಇದೇ ಕಲ್ತಿಲ್ಲ ಅನ್ನಂಗಿಲ್ಲ. ನಾನು ಅಂತೀನಿ ಇಷ್ಟೆಲ್ಲ ಟ್ಯಾಲೆಂಟ್ ಐತಿ, ಇವ್ರು ಒಕ್ಕಲ್ತನ ಮಾಡಕ್ಕೂ ಇನ್ ಸರಿಯಂಗಿಲ್ಲ. ಇಷ್ಟು ಪಗಾರ ನಮ್ಗೆ ಇಲ್ಲಿ ಲಕ್ಷಗಟ್ಲೆ ಪಗಾರ ಇದ್ರು ಕಮ್ಮಿನೇ. ನಾನು ಮನ್ಯಾಗಿರಕಿ ಹುಡುಗರ್ನ ಇದನ್ ಮಾಡೋರು ಊರ್ ಕಡೆನೂ ನೋಡ್ಬೇಕಾಗ್ತೈತಿ, ಊರ್ ಕಡೆನೂ ಏನೋ ಹೆಚ್ಚು ಕಮ್ಮಿ ಬಂದ್ರು ನಾವ್ ಮಾಡ್ಬೇಕಾಗ್ತೈತಿ. ಆಗಂಗಿಲ್ಲ ಇಷ್ಟೇ ಪಗಾರ, ಇದು ಪಗಾರ ಇನ್ನೂ ಜಾಸ್ತಿ ಇಂಕ್ರಿಮೆಂಟ್ ಆಗಿಲ್ಲ ಅಂದ್ರೆ ಸುಮ್ ಊರಿಗೆ ಹೋಗಿ ಹಿಂಗಿದ್ರೆ ಇವ್ರು ದುಡಿಯ ಕಟ್ಟಿದಾರ. ಇಲ್ಲಿ 40,000 ಬರ್ದು ಒಂದೇ, ಊರ್ ಕಡೆ 10,000 ಬರ್ದು ಒಂದೇ. ಸ್ವಂತ ಮನಿ ಇಷ್ಟೆಲ್ಲಾ ಹೊರಗಿನ ಖರ್ಚು ಉಳಿತೈತಿ. ಅಲ್ಲಿ ನಾನು ಕೂಡ ಏನಾದ್ರು ಹೊಲಿಗೆ ಅಂತರ ಮಾಡ್ಬೋದು. ಇಲ್ಲಿ ಏನೂ ಇಲ್ರಿ, ಎಲ್ಲ ಯಾ ಅಂಗಡಿಗೆ ಹಾಕ್ತಾರೆ ನಾವು ಗೊತ್ತಿಲ್ಲ. ಇಲ್ಲಿ ಸಣ್ಣ ಪುಟ್ಟ ನೈಟಿ ಹೊಲಿಗೆ ಇಲ್ಲ, ಏನಿಲ್ಲ. ಜಂಪರ ಒಂದ್ಸಲ ಜಂಪರ್ ಹೊಲಿದ್ ಬಾಳ ಪರಿಸ್ಥಿತಿ ಬಿದ್ದಿದ್ನಿ. ಲಾಸ್ಟ್ಗೆ ಇವರೇ ಅಂದ್ಬಿಟ್ರು ಯಾರು ಜಂಪರ್ ಹೊಲಿಬೇಡ ಅಂತೇಳಿ. ಊರ್ ಕಡೆ ಹೆಚ್ಚು ಕಮ್ಮಿ ಆದ್ರ ಹೆಂಗಾರ ಸ್ವಲ್ಪ ಇಡಿ ತಿನ್ಬಿಡ, ಹೊಲಗಿ ಬಿಸಿ ತಿನ್ಬಿಡ ಅಂದ್ರೆ ನಡಿತೈತಿ. ಕಂಟಿನ್ಯೂ ಒಲೆದ ಬೇರೆ, ಆರ್ಬಿಟ್ಟು ಒಲೆದ ಬೇರೆ. ಹಂಗಾಗಿ ಒಂದ್ ಸ್ವಲ್ಪ ಬಾಳ ಕಿರಿಕಿರಿ ಆಗಿತ್ತು. ಇವ್ರು ಬೇಡ ನೀವು ಒಂದ್ 1,500 ರೂಪಾಯಿ ದುಡಿಯೋದಿರ್ಲಿ, ಎಷ್ಟು ಟಾರ್ಚರ್, ಬೇಡ ಅಂತೇಳಿ. ಹಂಗಾಗಿ ನಾನು ಮಾಡಕತ್ತಿಲ್ಲ. ಈಗ ಸದ್ಯಕ್ಕೆ ಮಷೀನು ನನ್ನ ಕಡೆ ಇಲ್ಲ, ಹಾಳಾಗಿತ್ತು, ಕೊಟ್ಬಿಟ್ಟಿ ನಾನು. ಹಿಂಗೈತ್ ನೋಡ್ರಿ ನಮ್ ಗೋವಾ ಜೀವನಾನೇ ಹಿಂಗ. ಇದ್ರೊಳಗ ಇಡೀ ನಮ್ದ ಜೀವನಾನೇ ಹೇಳ್ಕೊಂಡ್ಬಿಟ್ನಿ, ನಮ್ ಮ್ಯಾರೇಜ್ ಸ್ಟೋರಿನೇ ಹೇಳ್ಕೊಂಡ್ಬಿಟ್ನಿ. ಫಸ್ಟ್ ಖುಷಿಲಿಂದ ಹೇಳ್ಕೋತ ಲಾಸ್ಟ್ಗೆ ಅಷ್ಟೆಲ್ಲ ಹುಡುಗಾಟದಿಂದ ಸ್ಟಾರ್ಟ್ ಮಾಡಿ, ಅಷ್ಟೆಲ್ಲ ಕಾಮಿಡಿಲಿಂದ ಸ್ಟಾರ್ಟ್ ಮಾಡಿ, ಸ್ಟಾರ್ಟಿಂಗ್ ನನ್ನ ಮಕ್ಕದಾಗ ನೀವು ಹೇಳೋ ಟೈಮ್ದಾಗ ಖುಷಿ ನೋಡಿರಿ. ಅದ್ರೊಳಗ ಸಣ್ಣ ಹುಡುಗಿಗತೆ ಕಣ್ಣು ಅಂತ ಅನ್ಸುತ್ತ. ಎಲ್ಲ ಮುಂಚೆಗೆ ನೆನಪಾಯ್ತು. ಇದ್ ಲೋನು ಈ ತರ ಜೀವನದ ಈ ತರ ಬಂದಾಗ ನನ್ ಮುಖ ಹೆಂಗಾತ ಅಂತೇಳಿ ಗೊತ್ತಾಗತ್ತೆ ನಿಮ್ಗ. ಹಿಂಗೆ ಇನ್ನೊಂದು, ಯಾರಿಗಾದ್ರೂ ನಾವು ಒಂದು ಬುದ್ಧಿ ಹೇಳ್ತೀವಿ, ಯಾರಿಗಾದ್ರೂ ಒಂದ್ ನಾವು ಮಾತು ಹೇಳ್ತೀವಿ, ಏನಾರ ಹೇಳ್ತೀವಪ್ಪ ಅಂತಂದ್ರ ಇದ್ರೊಳಗೆ ವಯಸ್ಸು ಸಂಬಂಧ ಇಲ್ಲ. ಇಷ್ಟು ಸಣ್ಣ ಕದಿದ್ದೀನಿ ನಾನು, ಇಷ್ಟು ದೊಡ್ಡ ಕದೀನಿ ನಾ, ಏನೋ 6 ಅಡ್ದಕ್ಕೆ ಮುಂದ್ 3 ಅಡ್ದಕ್ಕೆ ಮಾತಾಡ್ತೀವಿ ಅಂತೇಳಿ ಅಂತಾರಲ್ಲ. ನಾವು ದೊಡ್ಡವರು ಸಣ್ಣವರು ಸಂಬಂಧ ಇಲ್ಲ, ಅನುಭವ ಅನ್ನೋದು ಬಾಳ ದೊಡ್ಡದಿರ್ತೈತಿ. ನೀವು 50 ವರ್ಷ 60 ವರ್ಷನೇ ಅದಿರಿ, ನಿಮ್ಗೇನೋ ಅನುಭವನೇ ಇಲ್ಲ. ಅನುಭವನೇ ಇರ್ಲಾರ್ದನೆ ನೀವು ನಮ್ಮನ್ನ ಬಾಳ ಕೀಳಾಗಿ ನೋಡ್ತೀರಿ, ಕೀಳಾಗಿ ಮಾತಾಡ್ತೀರಂದ್ರ ನಿಮ್ಮ ರೊಕ್ಕದ್ದನೂ ಏನೋ ಕಷ್ಟದ್ದನೂ ಅನುಭವ ಇಲ್ಲ. ಅದ್ರದ್ದೇನೋ ನಿಮಗ್ ಗಾಳಿನೂ ಗೊತ್ತಿಲ್ಲ, ಗಂಧನೂ ಗೊತ್ತಿಲ್ಲ. ಇನ್ನೊಬ್ರು ನೋಡಿ ಇನ್ಸುದು ಹಿಂಗ ಮಾತಾಡ್ತಿರ್ತಾರ ನೋಡ್ರಿ, ಅಂತವ್ರಿಗೆ ಅನುಭವನೇ ಇಲ್ಲ ಅಂದ್ರೆ ಅವ್ರ ಈಗ 25 ವರ್ಷನಕ್ಕೆ ಅವ್ರು 50 ವರ್ಷನವ್ರು, ಅವ್ರು ನನಗ್ ಬುದ್ಧಿ ಹೇಳಿದ್ರು ಏನು ಯೂಸ್ ಇಲ್ಲ. ಅನುಭವ ಇದ್ದುನು ನಾನು 50-60 ವರ್ಷದವ್ರಿಗೆ ಇಲ್ರಿ ನಿಮ್ಗೇನು ಗೊತ್ತೇ ಇಲ್ಲ, ನೀವೇನ್ರಿ ಶ್ರೀಮಂತ್, ಈ ತರ ನಮ್ದು ಭಾವನೆ ಹೇಳ್ಕೊಂಡ್ರ ನನ್ ಪ್ರಕಾರ ಈ ತರ ನೋಡ್ರಿ. ಅನುಭವಕ್ಕ ಜೀವನಕ್ಕ ವಯಸ್ಸಿಗೆ ಸಂಬಂಧ ಇಲ್ಲ. ನನ್ನ ಪ್ರಕಾರ ಇದು ಅವ್ರ ಜೀವನದ್ದು, ಅವ್ರ ಅನುಭವದ್ದು ಅವ್ರಿಗೆ ಗೊತ್ತಿರ್ತೈತಿ. ಇವಾಗ ನಂದು ಏಜ್ ಎಷ್ಟಪ್ಪ? ನಂದು 48. ಹೋಗ ರಿಯಲ್ ಹೇಳು. ಈಗ 12 ವರ್ಷ 14 ವರ್ಷ ಇದು ಮಾಡ್ತೀವಿ. ಒಂದ್ 26 ಇಡಿ. ನಿಜ ಅಷ್ಟೇ ನಂದು ವಯಸ್ಸ. ಇಲ್ಲ, ಡೇಟ್ ಆಫ್ ಬರ್ತ್ ಹೇಳ್ಬಿಟ್ಟು ಹಿಂಗ್ ಹಿಡ್ಕೋರಿ. 28 ಹಿಂಗ್ ಹಿಡ್ಕೋರಿ. ಈ ವಯಸ್ಸಿಗೆ ನಾನಿರೋಂತ ಕಾಮಿಡಿಗೆ, ನಾನಿರೋಂತ ವಾತಾವರಣಕ್ಕ ಕೆಲವೊಮ್ಮೆ ನಗಸ ಜಾಗದಾಗ ನಗಸ್ತೀನಿ. ನಾ ಫುಲ್ ಎಮೋಷನಲ್, ಹೆಂಗಂದ್ರ ತಡ್ಕೊಳಕ್ ಆಗಂಗಿಲ್ಲ. ಇಲ್ಲಿ ಅಲ್ಲಿಂದ ಊರಿಗೆ ಬರ್ಬೇಕಾದ್ರೆ ಸಿಕ್ಕಾಪಿ ಅಳು ನನಗ. ಇಲ್ಲಿಂದ ಯಾರಾದ್ರೂ ಊರಿಗೆ ಹೋಗ್ತಾರಂದ್ರೆ ನಂಗೆ ತಡ್ಕೊಳಕಾಗಲ್ಲ, ಎಲ್ಲಾನು ಜಲ್ದಿ ರಿಯಾಕ್ಟ್ ಮಾಡ್ಬಿಡ್ತೀನಿ ನಾನು. ಒಂಥರ ಸಂಬಂಧ, ಅಕ್ಕ ತಂಗಿ ಮಾಮಾದೇರು, ಅಕ್ಕ ತಂಗರ ಮಕ್ಕಳು, ನಮ್ಮ ಮಮ್ಮಿ, ಇವ್ರೆಲ್ಲಾರು ಅಂತ ಬಂದ್ಬಿಟ್ರೆ ನನಗ ಏನೋ ಗೊತ್ತಿಲ್ಲ, ಅಷ್ಟು ಒಂಥರ ನಂಗೆ ಇದಾಗ್ಬಿಡ್ತೈತಿ. ಇನ್ನೊಂದು ಇದೆಲ್ಲದ್ರ ಜೊತೆಗೆ ಇನ್ನೊಂದು ನನಗೆ ಕೊರಗೇನಂದ್ರ, ನಾ ಸನಿ ಇಲ್ಲ, ನಾ ದೂರ ಅದೀನಿ, ಸಣ್ಣ ಪುಟ್ಟಕ್ಕೆ ಹೋಗ ಸೈತಾಕ ಒಂದ್ ಮನ್ಸ್ ಮಾಡಿದ್ರ ಸೈತಾಕ ಒಬ್ಬಕ್ಕೆ ಬರ್ಬೋದು. ಮುಂಜಾನೆ 9 ಗಂಟೆಗೆ ಹತ್ತಿದ್ರಾಕಿ 1-2 ಗಂಟೆ ಅನ್ನೋದ್ರಾಗ ಊರಾಗಿದ್ಬಿಡ್ತ. ಮನಸ್ ಮಾಡಿ 7 ಗಂಟೆಗೆ ಹತ್ತಿದ್ರ 12 ಅನ್ನೋದ್ರಾಗ ಆಕಿ ಊರಾಗಿದ್ಬಿಡ್ತ. ನಾನ್ ಹಂಗಲ್ಲ, ನಂಗೆ ಒಬ್ಬಕ್ಕೆ ಹೋಗಕ್ನು ಆಗಲ್ಲ. ನಾನು ಒಂದಿಂದ ದಾರಿಗೆ ಮುಟ್ಟೋದನ್ನ ಆಗಂಗಿಲ್ಲ ನನಗ. ಅದು ಒಂದು ಬಾಳ ಐತಿ. ಸಣ್ಣ ಪುಟ್ಟದಕ್ಕೆ ಹೋಗಕ್ಕಾಗಲ್ಲ, ಏನೋ ಗೊತ್ತಿಲ್ಲ. ನನ್ನ ಫೀಲಿಂಗ್ಸ್ ಹೆಂಗ ಅಂತ ಹೇಳಿ ನಿಮ್ಗೆ ಯಾರ್ಯಾರು ಅರ್ಥ ಆಗಿದ್ರೆ ಅಷ್ಟ ಸಾಕು. ಇಷ್ಟೊತ್ತು ಮಾತಾಡಿದ್ದಕ್ಕೂ 2 ವಿಡಿಯೋ ಮಾಡಿದ್ದಕ್ಕೂ ಒಂಥರ ಸಾರ್ಥಕತೆ ಅನಿಸ್ತೈತಿ. ಇರ್ಲಕ್ರಿ, ಇದೇ ಜೀವನ, ಇದೇ ಖುಷಿ ಇರ್ಲಪ್ಪು. ಮುಂದಿನ ಜನ್ಮ ದೇವ್ರಿಗೆ ಹೇಳ್ತೀನಿ, ಈ ಜನ್ಮ ಹಿಂಗೆ ಕದೀನಪ್ಪ, ನಾಳೆ ಇನ್ನೊಂದ್ ಜನ್ಮ ದೊಡ್ಡ ಶ್ರೀಮಂತರ ಮಗಳಾಗಾರ ಹುಟ್ಟಸ, ದೊಡ್ಡ ಶ್ರೀಮಂತನ ಜೊತೆಗೆ ಮದ್ವೆರ ಮಾಡ್ಸು. ಎಲ್ಲ ಜೀವನದಾಗ ಎಂಜಾಯ್, ಎಲ್ಲ ನಾನು ಅಂದಿದ್ದು ಗಿಂದಿದ್ದು, ಮನ್ಯಾಗ ಸೋಫಾ, ದೊಡ್ಡ ಟಿವಿ. ನಂಗೆ ಮನಿ ಡೆಕೋರೇಟ್ ಮಾಡಕ್ ಬಾಳ ಇಷ್ಟ. ಡೈಲಿ ಮೆಶೋದಾಗ ನೋಡ್ತಾನೆ ಇರ್ತೀನಿ. ಬೆಡ್ಶೀಟ್, ಆ ಕವರ, ಪಿಲ್ಲೋ ಕವರ್, ಈ ಕವರ್ ಎಲ್ಲಿಡ್ಲ ಅವ್ನು ತಗೊಂಬಂದು. ಹಂಗಾಗಿ ಬ್ಯಾಸ್ರ ಆಗ್ಬಿಟ್ಟೈತಿ.
ಆ ತರ ಹುಟ್ಟಿಸಿ ಈ ಜನ್ಮದ ಎಲ್ಲ ನೆನಪಿಡಪ್ಪ ದೇವ್ರಿ, ಅದೊಂದೇ ಕೇಳ್ಕೊಳ್ತೀನಿ. ಡೆಕೋರೇಷನ್ ಮಾಡಕ್ ಇಷ್ಟ, ಡೆಕೋರೇಷನ್ ಕೆಲಸ ಹುಡುಕ್ರಲ್ಲ. ನನ್ ಮಕ್ಳಿಗೆ ನೋಡ್ಕೊಳಕ್ ಒಂದ್ ಆಳ್ ಹಚ್ಚು, ನಾನು ಅಲ್ಲೋಗಿ ದುಡ್ದು ಬರ್ತೀನಿ. ಅವ್ರಿಗೆ ಇಲ್ಲೊಂದ್ 10,000 ರೂಪಾಯಿ ಕೊಡು, ನಾನು ಒಂದ್ 5,000 ರೂಪಾಯಿ ದುಡ್ಕೊಂಡ್ ಬರ್ತೀನಿ. ಹಿಂಗೈತಿ. ಅದು ಒಂದು ದೇವ್ರಿಗೆ ಕೇಳ್ಕೊತೀನಂತ ಆಸೆ ಈಡೇರ್ಸಪ್ಪ. ಯಾರ್ದು ಈಡೇರ್ಸ್ಲಿಕ್ಕೂ ನಂದೊಂದು ಈಡೇರ್ಸ್ ಅಂತ ಹೇಳ್ತೀನಿ. ಏನೋ ಗೊತ್ತಿಲ್ಲ, ಒಂಥರ ಬೇಜಾರ್ ಅನ್ಸುತ್ತೆ. ನೆನಪಾಯ್ತು ಅಂದ್ರ ಹೆಂಗೇನಂತೆ ಆ ಟೈಮ್ದಾಗ ಇವ್ರ ಮ್ಯಾಗ ಹೆಂಗ್ ಮಾಡ್ತೀನಿ, ಇದು ಅನ್ಭವಸರಿಗೆ ಗೊತ್ತವ್ರಿಗೆ. ಅಯ್ಯೋಯ್ಯೋ ಇಲ್ಲ, ನಿಜವಾಗ್ಲು ಹಿಂಗೆಲ್ಲ ತಲೆಯಾಗ ಬಂತಂದ್ರೆ ಸಿಕ್ಕಾಪಟ್ಟೆ ಒದ್ರಾಡ್ತೀನಿ ನಾನು. ಅವ್ರನ್ನ ಗಟ್ಟಿ ಕೆಲವೊಮ್ಮೆ ಸುಮ್ ಇದ್ದಿದ್ದು ಲಾಸ್ಟಿಗೆನೆ ಇದು ಮಾಡ್ಬಿಡ್ತಾರ, ಸಿಟ್ ಮಾಡ್ಕೊಂಡ್ಬಿಡ್ತಾರ. ನಾನು ಗೊತ್ತಲ್ಲ ಗಂಡ ಐತಿ ಸಿಟ್ಟು ಹೆಂಗಿರ್ತ ಅಂತ ಹೇಳಿ, ನಾ ಊಟ ಮಾಡಿಲ್ಲ ಹಂಗ ಹಿಂಗಂದ್ರ ತಾವೇ ಏನಾದ್ರು ಒಗ್ಗರಣೆ ಹಾಕಿ ಮಾಡ್ಕೊಂಡ್ಬಂದು ನೀವು ಉಣ್ಣು, ನನಗೂ ಸಿಟ್ಟು ಬಂತು, ನಾ ಮಾಡೀನಿ, ನನಗೂ ಗೊತ್ತಾಗತ್ತ ಪಾಪ ನಿನ್ ಕಷ್ಟ, ನೀ ತೋರ್ ಮನೆ ಬಾಳ ಆರಾಮಿದ್ದಿ, ನಿಮ್ಮ ಅಕ್ಕಂಗಿಯರು ನಿಮ್ಮ ಮಮ್ಮಿಯರು ಬಾಳ ಚಂದ ನೋಡ್ಕೋತಾರ. ಇನ್ನ 2 ವರ್ಷದಾಗ ನಮ್ದು ಏನ್ ಗೋವಾದಾಗ ಇರ್ಬೇಕು ಬಿಡ್ಬೇಕು ಗೊತ್ತಾಗತ್ರಿ. ಪೇಮೆಂಟ್ ಜಾಸ್ತಿ ಆಗ್ಲಿಕ್ಕಿಲ್ಲ, ಆಗಲ್ಲಪ್ಪ ಸರಿಯಾಗಿ ಅಂದ್ರೆ ಪೇಮೆಂಟ್ ನಮ್ಗೆ ಜಾಸ್ತಿ ಆಗಿಲ್ಲ ಅಂತಂದ್ರ ಸೀದಾ ಗಂಟು ಬಿಟ್ಟು ಸುಮ್ಮ ಇಲ್ಲಿ ರಿಜನ್ ಕೊಟ್ಟು ಊರಾಗ ಹೋಗಿ 8 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಒಂದು ಹೊಲ ಲೀಜಿಗೆ ಏನ್ ಹಾಕೊಂಡು ಅಲ್ಲೇ ಹೊಲದಾಗ ಸುಮ್ ದುಡ್ಕೊಂತ ಇದ್ರ ಅದ ನಾ ರೆಡಿ ಇದೇನ್ರಿ ಅದಕ್ಕೆ ನೆಮ್ಮದಿ ಅಂತ ನಾ ಅದನ್ನ ವಿಚಾರ ಮಾಡಿ 2 ವರ್ಷ ಊರ್ ಕಡೆ ಹೋದ್ರೆ ಹೆಂಗಿದ್ರು ಬದುಕ್ತಿವಿ. ನನಗೂ ಟ್ಯಾಲೆಂಟ್ ಐತಿ, ಅವ್ರಿಗೂ ಟ್ಯಾಲೆಂಟ್ ಐತಿ, ಹೆಂಗಿದ್ರು ಬದುಕ್ತಿವಿ. ಊರ್ ಕಡೆ ಹೋದ್ರೆ ಯೂಟ್ಯೂಬ್ ಲಿಂದಾನು ನಂದು ಜೀವನ ನಡೀತೈತಿ. ಅದ್ರಲಿಂದ ನಡಿಲಿಕ್ಕೂ ನನ್ ಸಣ್ಣ ಪುಟ್ಟ ಖರ್ಚಿಗೆ ಆಗ್ತೈತಿ. ನಾನು ಊರ್ ಕಡೆ ವಿಡಿಯೋಸ್ ನಿಮಗೂ ಬಾಳ ಇಷ್ಟ ಆಗ್ತದೆ. 10,000 ರೂಪಾಯಿ ನಾವು ಗಳಿಸಿದ್ರು ಆರಾಮ್ ಸ್ವಂತ ಮನಿ ಇರ್ತೈತಿ, ಸಣ್ಣ ಪುಟ್ಟ ನಮ್ದೇ ಕೈಯಾಗ ಹೊಲ ಇರ್ತೈತಿ, ರೇಷನ್ ಎಲ್ಲಾ ಮಾಡ್ಕೊಂಡ್ ಯಾವ್ದಾರ ಹೊಲ ಲೀಜಿಗೆ ಏನ್ರ ಒಟ್ಟು ಹಿಂಗ ಹಾಕೊಂಡ್ ಕೇಸಿ ನಾನು ದುಡ್ತೀನ್ರಿ ಹೊಲ್ದಾಗ. ನಾವ್ ಹೊಲ್ದಾಗ ಮಾಡಿಲ್ಲ ಅನ್ನೋದು ಅಷ್ಟೇ ಗೊತ್ತು. ಸಂಸಾರಕ್ಕ ಮಾಡಕ್ ನಿಂತ್ರ ಮಮ್ಮಿ ಆತರ ಧೈರ್ಯನೂ ಕೊಟ್ಟಾಳ, ಆತರ ನಮಗ್ ಬೆಳೆಸಿನೂ ಬೆಳೆಸ್ಯಾಳ. ಎದ್ದಕ್ಕೂ ಏನ್ ಸರಿಯಂಗಿಲ್ಲ. ಸಾಕ್ರಿ ನೌಕರಿ ಅನ್ನೋದು ನನ್ನ ತಲೆಯಾಗ ಇದಾಗ್ಬಿಡತ್ತೆ. ನನಗೂ ಏನಾರ ಒಂದು ಉದ್ಯೋಗ ಮಾಡ್ಬೇಕನ್ನೋದು ಐತ್ರಿ. ಸ್ವಂತ ನಮ್ ಕಾಲ ಮೇಲೆ ಒಂದು ಉದ್ಯೋಗ ಮಾಡ್ಬೇಕಂತ ಮಾಡಕತ್ತೀವಿ. ನಾವ್ ಸಾಕು, 2 ವರ್ಷ ಅಷ್ಟ ನಮ್ಗ್ ಸಾಕು. ನಾವ್ ಮನಿ ಬಾಡಿಗೆ ಕಟ್ಟೋದಿರ್ಲ, ಏನು ತಿನ್ನಕ ಉಣ್ಣಾಕ ಮಕ್ಳು ಸಾಲಿ ಖರ್ಚು ಗಳಿಸಿಟ್ಟು ದೂರ ಮಾತು ಗಳಿಸಿಟ್ಟವ್ರು ತಿಂದೋಗಂಗಿಲ್ಲ. ಇರ್ಲಾರ್ದವ್ರು ಯಾರು ಹಿಂಗೆ ಬೀದಿ ಇದಾಗಿ ಹೋಗಂಗಿಲ್ಲ. ಎಲ್ಲಾರು ಹೋಗೋದು ಒಂದಿನ, ಅದಕ್ಕೆ ಹೋಗುದು. ಹೆಂಗಾರ ಅಲ್ಲಿ ಊರ್ ಕಡೆ ಹೋದ್ರೆ ಹಂಗೈತಿ. ಆತರ ನಾವು ಹತ್ತು ಕಳೆದು ಜಗಳ ಮಾಡಿ ಎಲ್ಲಾ ಕಿರಿಕಿರಿ ಮುಗಿದ್ ಲಾಸ್ಟ್ಗೆ ಈ ಸ್ಟೇಜಿಗೆ ಬಂದ್ ನಿಂತೀವ್ರಿ. ಸದ್ಯಕ್ಕೆ ಸುಳ್ಳಲ್ಲ, ನಮ್ದು ಯಾರಿಗೂ ನಿಮಗ್ ಗೊತ್ತಿದ್ದಿಲ್ಲಲ್ಲ, ಇವತ್ತಿನ ನೋಡೋದಾಗ ಎಲ್ಲಾ ಹೇಳಿದ್ವಿ ನೋಡ್ರಿ. ಲಾಸ್ಟ್ಗೆ ಅಲ್ಲಿಗೆ ಬಂದ್ ನಿಂತೀವಿ. ಪೇಮೆಂಟ್ ಜಾಸ್ತಿ ಆಗಿಲ್ಲಪ್ಪ ಅಂತ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಊರ್ ಕಡೆ ಹೋಗೋದು ಮಾಡ್ಕೊಂಡ್ ತಿನ್ನೋದಷ್ಟೇ, ಮಾಡ್ತೀನಂದ್ ಏನಿಲ್ಲ. ಆಪ್ಷನ್ಸ್ ಫುಲ್ ಖುಷಿಯಾಗಿರ್ತೀನಿ. ಇವಾಗ ರತ್ನಕ್ಕೆ ಹೆಂಗೆ ಇನ್ನೊಬ್ರ ಮನೆಗೆ ಅಡ್ಗೆ ಮಾಡಕ್ ಹೋದ್ರೆ ಅದು ಒಂದೇ ಹಚ್ಚಲ್ಲ, ಎಲ್ಲಾ ರೀತಿಯಿಂದ ಮಾಡ್ಬೇಕಾಗ್ತಿರ್ತೈತಿ. ಆದ್ರೆ ಅಕ್ಕಿ ಮಾಡಕ್ ಕೊಟ್ಟಿರೋದು ಅಡಿಗೆ ಕೆಲ್ಸಕ್ಕೆ ಅಷ್ಟೇ. ಮತ್ತೆ ಕಸ ಅದು ಇದು ಹೋಗ್ತಿರ್ತಾಳ. ಆತರ ಮಾಡ್ಕೊಂಡು 3 ಹೆಣ್ಣು ತಗೊಂಡು ಅಕ್ಕಿನ ಜೀವನ ಮಾಡಕತ್ತಾಳ. ನಮ್ಮಿಂದ ಮಾಡೋದಾಗಲ್ಲ ರೀ. ನನ್ ಗಂಡ ಪೂರ್ತಿ ಎಲ್ಲಿಗ ಕೈ ಮಾಡಿದ್ರೆ ಆಕಾಶನೇ ತಂದು ಕೊಡ್ತಾನೆ. ಮಾತಿಗೆ ಅಂತಾರ ನೋಡ್ರಿ, ಕೈ ಮಾಡಿದ್ದೆ ಅಂಗೈ ಒಳಗ ಅಂತೇಳಿ. ಕೈ ಮಾಡಿದ್ದ ಅಂಗೈ ಒಳಗ ಅಂತಾರಲ್ಲ, ಹಂಗತೆ ಈ ತರ ಅವ್ರು ಇದು ಅದಾರ. ನಾನ್ ಯಾಕಷ್ಟು ಹೆದರ್ಬೇಕು, ನಾನು ದುಡಿತೀನಿ, ನಾನು ಮಾಡ್ತೀನಿ. ಒಟ್ಟು ಜೀವನ ಹೆಂಗಾರ ಅಲ್ಲಿ ಎಷ್ಟು ದಿನ ದೇವ್ರ ಆಯುಷ್ ಹಾಕಿ ಅಷ್ಟು ದಿನ ಪೂರ್ತಿ ಮಾಡಿ ಫುಲ್ ಫಿಲ್ ಮಾಡಿ ಹೋಗ್ತೀವಿ. ಇದು ಮಾತ್ರ ಗ್ಯಾರಂಟಿ. ಆದ್ರೆ ನಿಮ್ಮ ಆಶೀರ್ವಾದ ಬೇಕ್ರಿ ನಮ್ಗೆ. ನಾವು ಏನೋ ಮಾಡಿದ್ರು ನಿಮ್ಗೆ ತಿಳಿಸ್ಲಾರ ಮಾಡೋದಿಲ್ಲ, ನಿಮ್ಗೆ ತಿಳಿಸೇ ಮಾಡ್ತೀವಿ. ಏನಿದ್ರು ಈಗ ಒಂದು ಏನೋ ಕನಸು ಕಟ್ಕೊಂಡ್ವಿ, ಒಂದು ಮಾಡ್ಬೇಕು, ಒಂದು ಜೀವನದಾಗ ಒಂದು ಏನಾರ ಒಂದು ಸಾಧನೆ ಮಾಡ್ಬೇಕು ಅಂತ ನನಗೂ ಐತ್ರಿ. ಈಗ ನಾವ್ ಎಲ್ಲಿ ಹುಟ್ಟುತ್ತೀವಿ, ಹೆಂಗ್ ಹುಟ್ಟುತ್ತೀವಿ ಅನ್ನೋದು ಈ ಮ್ಯಾಟರ್ ಅಲ್ರಿ. ಈಗ ಜೀವನ ನಾವ್ ಹೆಂಗ್ ತೆಗಿತೀವಿ. ಆದ್ರೆ ಇನ್ನೊಬ್ರಿಗೆ ನೋವು ಮಾಡಿ ಇನ್ನೊಬ್ರು ಕಿತ್ಕೊಂಡು ಆತರ ನಾವು ನಮಗ್ ಮುಂದರಕ್ ಇಷ್ಟ ಇಲ್ಲ. ಈಗ ಹೆಂಗ್ ನಾವು ನೇರ ಮಾತಾಡ್ತಿಲ್ಲ, ಇನ್ನೊಂದು ನನಗೆ ಯಾರಾದ್ರೂ ಏನಾದ್ರು ಅಂದ್ ಈಗ ಸೈತಕ್ಕ ಸಿಕ್ಕಾಪಟ್ಟೆ ರಿಲೇಷನ್ದಾಗ ಇವೆಲ್ಲ ಇರ್ತಾರಲ್ರಿ, ನೆಗಣಿ ಅವ್ರು ಇವ್ರು ಎಲ್ಲಾರು ಅಂದಾರ. ಕೆಲವೊಂದ್ ಟೈಮ್ದಾಗ ಹಾಕಿ ಅವ್ರದ್ದು ಕೈ ಅವ್ರದೇ ತಿನ್ಲಾಕ ಹೊಡ್ಕೊಂಡು ಹೋದಾರ. ನಮ್ಮ ಗಂಡ ಮನೆಯೊಳಗಂತೂ ಅಂತವ್ರು ಯಾರು ಇಲ್ಲ. ಹೊರಗಿನಾರ ಇರ್ಲಿ, ಮನೆಯನಾರ ಇರ್ಲಿ, ನಾನು ಯಾರ ತಂಟೆಗೂ ಹೋಗಂಗಿಲ್ಲ. ನನ್ ತಂಟೆಕ ಏನಾದ್ರೂ ಹಿಂಗತೆ ಈಕಿಗೆ ನಾ ಅನ್ಬೇಕು, ಏನಿಸ್ಬೇಕು, ಈಕಿಗೆ ಮಾಡ್ಬೇಕಂದ್ರ ಎಲ್ಲ ಅಂತೇಳಿ ನಾ ಅಷ್ಟು ಸಂಬಾಯ್ತು ನಾನಲ್ಲ. ನಾನು ಯಾರ ಒಂಥರ ನೋಡ್ರಿ, ನನ್ನ ಮಾತಿನೊಳಗ ನಿಮ್ಗೆ ಅರ್ಥ ಆಗುತ್ತೇನೋ ಗೊತ್ತಿಲ್ಲ. ಯಾರಿಗಿನೂ ನಾನಾಗ್ಲೇ ಅವ್ರಿಗೆ ನೋವು ಮಾಡ್ಬೇಕು, ಅವ್ರಿಗೆ ಮಾತಾಡ್ಬೇಕು, ಸುಮ್ನೆ ಅಂತೇಳಿ ಮಾತಾಡಕ್ ಹೋಗಂಗಿಲ್ಲ. ನನ್ನ ತಂಟೆಗೆ ಹೋದ್ರೆ ಯಾರಿಗೆ ಬಿಡಲ್ಲ, ಇವ್ರಿಗೆ ಬಿಡಲ್ಲ ಕೆಲವೊಂದು ಟೈಮ್ದಾಗ.
ಇದು ಕರೆಯತ್ತೆ. ಸರಿ ಓಕೆ, ವಿಡಿಯೋ ಜಾಸ್ತಿ ಲೆಂತ್ ಆಗ್ತೈತಿ. ಎಲ್ಲ ಸೇರಿ 2 ವಿಡಿಯೋ ಆಗೋಷ್ಟು ವಿಡಿಯೋ ಮಾಡಿದ್ವಿ. ಮಾತಾಡ್ಕೋತ ನಮ್ಮ ಮನೆಯವ್ರಂದ್ರೆ 20 ನಿಮಿಷ ಆಯ್ತು 15 ನಿಮಿಷ ಆದ ಅಂತೇಳಿ ಎಷ್ಟರ ನಿಮಿಷ ಆಗಕ್ಕೆ ನಾವ್ ಏನ್ ಮಾತಾಡೋ ಇವತ್ತು ರೆಡಿ ಆಗಿಬಿಟ್ವಿ ಮಾತಾಡಕ, ಏನಾದ್ರೂ ಮಾತಾಡೋಣ ಅಂತೇಳಿ ಮಾತಾಡಿದ್ವಿ, ವಿಡಿಯೋ ಮಾಡಿದ್ವಿ. ಫಸ್ಟ್ ಒಂದು ವಿಡಿಯೋ ಸ್ಟಾರ್ಟಿಂಗೇ ಬೇರೆ ರೀತಿಲಿಂದ ಸ್ಟಾರ್ಟ್ ಆಯ್ತು, ಮುಗಿಯೋ ಟೈಮ್ದಾಗನೆ ಬೇರೆ ರೀತಿಲಿಂದನ ಮುಗಿಯಕತ್ತು. ಇರ್ಲಾಕ್ರಿ ನಾವು ಯಾರಿಗಿ ಕೊಡುವಂತೂ ಕೇಳಕ್ ಹೋಗುದಿಲ್ಲ, ಕೈ ಚಾಚಕ್ನ ನಾವ್ ಏನಾಕಂದ್ರೆ ಯಾರಿಗೂ ಹೋಗಲ್ಲ. ಇಡೀ ಅನ್ನಷ್ಟು ನಮ್ಮ ಮನ್ಯಾಗ ಒಂದ್ ಇಟ್ ಅಡಿಗೆ ಮಾಡೋದ್ರಲ್ಲಿ ಯಾರಿಗಾರ ಇಡಿ ಅಂತ ಕೊಡ್ಬೋದು. ಹೋಗಾಗ ಬರಂದಾಗ ನೀವ್ ಇಟ್ಕೋರ ಅಂತ 1000-2000 ಕಳ್ಸ್ಕೊಡ್ಬೋದು. ಇಡ್ಡಿ ನಿಮ್ದೊಂದು ಭಾರನೇ ನಾನು ನಿಗಿಸ್ತೀನಿ ಅನ್ನೋಷ್ಟು ದೇವ್ರು ನಮಗಿನ್ನೂ ಶಕ್ತಿ ಕೊಟ್ಟಿಲ್ಲ. ಅಷ್ಟರ ಶಕ್ತಿ ನಮ್ಗೆ ಕೊಡ್ಲಿ ದೇವ್ರ. ನಾವ್ ಯಾರಿಗಿನೂ ಕೈ ಚಾಚ ಏನ್ರ ಯಾರಿಗಾರ ಒಟ್ಟು ಏನ್ರ ಮಾಡ್ಬೇಕು ಅನ್ನೋದು ಐತಿ. ಆದ್ರೆ ಏನ್ ಕೊಡ್ಲಿಲ್ಲ, ದೇವ್ರು ಕೊಟ್ರ ನಾವು ಪ್ರಯತ್ನ ಪಡಕತ್ತಿ. ನಾನ್ ಇಮೇಜಿನ್ ನನ್ಗೆ ಒಟ್ಟ ಕನಸಿಗೆ ಏನು ಟ್ಯಾಕ್ಸ್ ಇಲ್ಲಲ್ಲ, ರಚಿತನ ಮುಂದೆ ಅದೇ ಹೇಳ್ಕೊತಿರ್ತೀನಿ. ಸುಮ್ಮ ಒಂದೇನೋ ಇಮೇಜಿನ್ ದರ್ಶನ್ ಜೊತೆಗೆ ಇಮೇಜಿನ್ ಸುಮ್ ಕುಂತಳೆ ನಾನು ದರ್ಶನ ಕಾಲೇಜ್ ಕಲ್ತಿದ್ವಿ ಇಂತ ಒಂಥರ ಇಮ್ಯಾಜಿನ್ ಮಾಡ್ಕೊತಿರ್ತೀನಿ ನಾನು. ಇದಕ್ ನಾನು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಮಗಳಾಗಿದ್ರೆ ಹೆಂಗಿರ್ತಿತ್ತು, ರಾಜ್ಕುಮಾರನ್ ಮಗಳು, ಈ ತರ ಒಂದ್ ಇಮೇಜಿನ್ ಮಾಡ್ಕೊಂಡ ಆ ಟೈಮ್ ಮೇಲೆ ಖುಷಿ ಕಳ್ಕೊಂಡ್ಬಿಡ್ತೀನಿ ನಾನು. ಹಂಗ ಇಮೇಜಿನ್ ವೇಸ್ಟ್ ಮಾಡಂಗಿಲ್ಲ. ಇವ್ರಿಗೂ ಅದೇ ಹೇಳ್ತೀನಿ, ಈ ತರ ನಮ್ ಮನಸ್ಸಿನೊಳಗೆ ನಾನು ಅಂತಿರ್ತೀನಿ. ರಚಿತಾಗ್ನು ಹಿಂಗೆ ಹಂಗ ಹಿಂಗ ತಕ್ಕಿನ ಏನಾದ್ರು ನೋವಿನ ವಿಷಯ ಹೇಳ್ಕೊಳಕತ್ರ ಈ ತರ ಇಮೇಜಿನ್ ಮಾಡ್ಲಿ, ಅದ್ರೊಳಗೆ ಸಿಗೋಂತ ಖುಷಿನೇ ಬೇರೆ ಅಂತ ಹೇಳ್ತೀನಿ ನಾನು. ಖುಷಿ ಇಮೇಜಿನ್ ಮಾಡ್ಕೋತ ಅದು ಸಿಕ್ಕಾಪಟ್ಟೆ ಖುಷಿನೂ ಕೊಡ್ತೈತಿ. ಮುಂದ ನಮಗ ಜೀವನಕ್ಕ ಕಷ್ಟ ಬಂದೈತಪ್ಪ ಅಂತೇಳಿ ನಮಗ ಹೆದರ್ಸಾಕನು ಇದು ಹುಮ್ಮಸ್ಸ, ಒಂದು ಧೈರ್ಯ ಇದೆಲ್ಲ ಸಿಗ್ತೈತಿ. ಆಯ್ತ್ರಿ, ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಸಬ್ಸ್ಕ್ರೈಬರ್ ರಾಣಿ ಅವರಿಂದನೇ ಇಷ್ಟು ನಮ್ದು. ಅವ್ರ ಮಹಾರಾಷ್ಟ್ರದಾಗ ಇರ್ತಾರ್ರಿ. ಯಾವಾಗಂದ್ರೆ ಫಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡಿದಾಗ ಅವ್ರು ಹೇಳಿದ್ರು ನಮಗ ಅವ್ರು ಮಹಾರಾಷ್ಟ್ರದಾಗ ಇರ್ತೀವಿ ಅಂತಂದು. ಅವ್ರಿಗೆ ಕನ್ನಡ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ನಾವು ಇಲ್ಲೋಡ್ರಿ ನಾ ವಿಡಿಯೋ ಎಡಿಟ್ ಮಾಡತ್ತಿಲ್ಲ, ಏನೋ ಮಾಡತ್ತಿಲ್ಲ. ನಾ ಒಂದ್ ಕ್ವಶನ್ ಕೇಳ್ತೀನಿ ನಿಮಗೆ. ನನಗೆ ಏನಾದ್ರೂ ಒಂದ್ ಲಾಟ್ರಿ ಹೊಡಿತಪ್ಪ, ಒಂದ್ 50 ಲಕ್ಷ ರೂಪಾಯಿ ಸಿಕ್ಕು ಅಂದ್ರೆ ಆ ರೊಕ್ಕದಾಗ ನಾ ಏನೇನ್ ಮಾಡ್ಬೋದು ಬಹುಶಃ? ಏನ್ ಮಾಡ್ತೀನಿ ಹಂಗಿಲ್ಲ, ಅದನ್ನ ಕೇಳತಿಲ್ಲ. ನನಗ್ ಇಷ್ಟ ಅಂತಲ್ಲ, ನಾನು ಮೊದಲು ಒಂದ್ ಮನಿ ತಗೊಂಡು ನಿಂದ ಬಿಡೇ. ನಾನ್ ಹೇಳ್ತೀನಿ ಮಗ, ನನಗ ಅಷ್ಟು ರೊಕ್ಕ ಸಿಕ್ಕು ಅಂದ್ರೆ ನಾ ಯಾರಿಗೆ ಕೊಡ್ಬೋದ ಆ ರೊಕ್ಕನ? ಯಾರಿಗೆ ಕೊಡ್ತೀವಿ? ನೀ ಹೇಳ ನೋಡ್ರಿ. ಎಲ್ಲಾ ಸಬ್ಸ್ಕ್ರೈಬರ್ ಹಂಚ್ಬಿಡೋದು ವಿಡಿಯೋ ನೋಡೋರಿಗೆ ಎಲ್ಲಾರು ಒಂದೊಂದು ಇದೊಂದು ಗೂಗಲ್ ಪೇ ನಾವು ಇದು ಕೊಟ್ಬಿಡ್ರಿ. ಎಲ್ಲರಿಗೆ ಎಷ್ಟು ಸಬ್ಸ್ಕ್ರೈಬರ್ ಅದಲ್ಲ ಅಷ್ಟು ಸಬ್ಸ್ಕ್ರೈಬರ್ ಎಟ್ ಬರ್ತಾನೆ ಹಂಚ್ಬಿಡಕಡೆ ದನ್ರಿ ಹಂಚ್ತಾ ಅಂತ ಸಿಗಂಗೆಲ್ಲ ನೀವು ಇದು ಮಾಡ್ರಿ. ದೇವ್ರಲ್ಲಿ ಬೇಡ್ಕೋರಿ, 50 ಲಕ್ಷ ರೂಪಾಯಿ ಸಿಗಲಂತ ಪಟ್ಟ ನಿಮ್ಗೆಲ್ಲ ಹಂಚ್ಬಿಡ್ತಾರೆ. ಸಿಗಂಗಿಲ್ಲ. ಯಾ ಲಾಟ್ರಿ ಗಿಟ್ರಿ ಟಿವಿಯಾಗ ನೋಡ್ತಿರ್ತೀನಿ. ಲಾಟ್ರಿ ಅಂದ್ರೆ ಏನು, ಅದು ಅಂದ್ರೆ ಇದು ಅಂದ್ರೆ ಅಂತೇಳಿ ಅಂತ ಏನೋ ಇರ್ಲಾಕ್ರಿ. ಆದ್ರೆ ಸಿಗ್ಲಾಕ್ರಿ ಒಂದ್ ಲಾಟ್ರಿ ನಂಬರ್ ಹೇಳ್ರಿ ನೋಡೋಣ ಅಂತ. ಹೆಂಗ್ ಅನ್ಸ್ತಾರ ಅದನ್ನ? ಬ್ಯಾಡಪ್ಪ ಅಂತದಕ್ಕೆ ಹೋಗ್ಬೇಡ. ಇರ್ಲಾಕ್ರಿ ವಿಡಿಯೋ ಹೆಂಗಿತ್ತಂತೆ ಇಷ್ಟ ಲೈಕ್ ಆಗಿ ರಾಣಿ ಅವ್ರಿಗೆ ಥ್ಯಾಂಕ್ಸ್ ರೀ. ನಿಮ್ಗಿಂದ ನಮ್ಗೆಲ್ಲ ನೀವು ಇಷ್ಟ ಏನೇನೋ ಅಳಿ ನೆನಪು ಬಂದು ಒತ್ತಾಯ ಮಾಡ್ಕೊಂಡ್ರಿ. ನಮ್ದು ಲವ್ ಮ್ಯಾರೇಜ್ ಸ್ಟೋರಿ ಹೇಳ್ರಿ ಅಂತ ಕೇಸಿ ಇದೇ ನೋಡ್ರಿ. ನಮ್ದು ಅರೇಂಜ್ ಆಗೈತ್ರಿ, ಆದ್ರ ಲವ್ ಮಾಡಿ ಏನೋ ಒಂದ್ ಅಕ್ಷರನು ಎಡಿಟ್ ಮಾಡಬೇಡ. ಒಟ್ಟ ಲವ್ ಮಾಡಿ ಮದ್ವಿ ಮಾಡ್ಕೊಂಡಾಗ ಆಗೈತ್ರಿ. ಅಂದ್ರೆ ನಾವು ಅರೇಂಜ್ ಮ್ಯಾರೇಜ್ ಹಂಗ ಆಗೈತಿ, ಉಲ್ಟಾ ಆಗೈತ್ರಿ. ಅದು ಎಲ್ಲ ಆಕ್ಚುಲಿ ಅರೇಂಜ್ ಆಗೈತಿ. ನಮ್ ಅರೇಂಜ್ ಆಗಿ 2018 ಮದ್ವೆ ಆಗೈತೆ. ಈಗ 26 2 ಮಕ್ಳು ಅದಾವ. ಆಯ್ತು, ಮತ್ತೇನ ಇಷ್ಟ ನಮ್ ಸಣ್ಣ ಕುಟುಂಬ, ಚಿಕ್ಕ ಕುಟುಂಬ. ನಮ್ಮ ಕುಟುಂಬದಾಗೆಲ್ಲ ನಿಮ್ದು ಆಶೀರ್ವಾದ ಇರುತ್ತೆ. ದೊಡ್ಡವ್ರು ಯಾವ್ದಾದ್ರು ನಮ್ ಚಾನಲ್ ನೋಡಾಕತ್ತಿದ್ರ ದಯವಿಟ್ಟು ಇನ್ನೊಬ್ರು ಯಾರೋ ಹೊರದೇಶದಿಂದ ಕಮೆಂಟ್ ಹಾಕ್ತಾರ. ಸಾರಿ, ಏನೋ ಅನ್ಕೊಳಕ್ ಹೋಗ್ಬೇಡ್ರಿ. ನಿಮ್ದು ಹೆಸರು ಅಷ್ಟು ಸದ್ಯಕ್ಕೆ ನೆನಪಿಲ್ಲ ನನಗ. ಅವ್ರು ಕಮೆಂಟ್ ಹಾಕ್ತಾರ ಅಮ್ಮ ಅಮ್ಮ ಅಂತೇಳಿ. ಮೊನ್ನೆ ಒಂದು ವಿಡಿಯೋದ್ರಾಗೂ ಕೂಡ ಸ್ವಲ್ಪ ತಾಳ್ಮೆ ಇರ್ಲಮ್ಮ ಅಂತೇಳಿ ಈ ತರ ಕಮೆಂಟ್ ಹಾಕಿದ್ರು. ನಾವು ಹೊರದೇಶದಿಂದ ನಿನ್ ವಿಡಿಯೋ ನೋಡ್ತೀನಿ ಹಂಗ ಹಿಂಗ ಅಂತೇಳಿ ಖುಷಿ ಅನ್ನಿಸ್ತು. ಎಲ್ಲಾರು ಅಷ್ಟು ದೂರ್ಲಿಂದ ಹಿಡಿದು ನಮ್ಮ ವಿಡಿಯೋ ನೀವು ಕುಂತು ನೋಡ್ತೀರಪ್ಪ ಅಂದ್ರ, ಈ ಅಮೆರಿಕದಾಗ ಇದ್ದುಕೊಂಡು ಅವ್ರು ನಮ್ಮ ವಿಡಿಯೋ ನೋಡ್ತಾರ ಅಂದ್ರ ಎಷ್ಟು ಖುಷಿ ಆಗತ್ತ ವಿಚಾರ ಮಾಡಿ. ಸೀಟ್ನಾಗ ಏನ್ರು ಇವ್ರ ಅಂದಿರ್ಬೇಕು, ನಾನ್ ಅಂದಿರ್ಬೇಕು, ಏನ್ರ ಒಂದ್ ತಪ್ಪು ಬಂದಿದ್ರು ಅದೆಲ್ಲ ಒಂದು ಏನೋ ನಾನ್ ಅಂತೀನಿ ಅನ್ನಂಗಿಲ್ಲ ಮಾಡಲ್ಲ ಅಂತ ಹೇಳಿ. ಮಿಸ್ಟರ್ ಪರ್ಫೆಕ್ಟ್ ಏನಲ್ಲ ನಾನು. ಬರ್ಬೋದು, ಮಾತು ಹೆಚ್ಚು ಕಮ್ಮಿ ಬರ್ಬೋದು, ಆದ್ರ ಈ ತರ ಮಾಡ್ಬಾರ್ದಿತ್ತು, ಈ ತರ ಮಾತಾಡ್ಬೇಕಿತ್ತು ಅಂತ ಹೇಳಿ ಕಮೆಂಟ್ ಹಾಕ್ರಿ. ಕಮೆಂಟ್ ಮಾಡಕ್ಕೆ ನಾವೇನ್ ನಿಮ್ಗೇನು ಏನು ಅನ್ನೋದಿಲ್ರಿ. ಬೇಕಾದಷ್ಟು ಕಮೆಂಟ್ ಮಾಡಿ, ಏನ್ ಬೇಕಾದ ಕಮೆಂಟ್ ಮಾಡಿ ನಿಮ್ಗೆ. ಆದ್ರ
ಒಂದೇ ವಿಷಯ ವಿಡಿಯೋದೊಳಗೆ ಏನಿರುತ್ತಲ್ಲ ಆ ವಿಷಯದ ಬಗ್ಗೆ ಹಾ, ಕಮೆಂಟ್ ಅದ್ರ ಮಾಡ್ರಿ. ಬಗ್ಗೆ ಮಾಡ್ರಿ. ಇದು ದುರಹಂಕಾರ ವಿಡಿಯೋದೊಳಗೆ ನಾವ್ ಏನ್ ತೋರಿಸ್ತೀವಿ, ದುರಹಂಕಾರ ಅದು ಇದು ಅಂತೇಳಿ ವಿಡಿಯೋ ಬಿಟ್ಟು ಏನು ಕಮೆಂಟ್ ಹಾಕ್ಬೇಡ್ರಿ. ನಾವೇನ್ ವಿಡಿಯೋದಾಗ ತೋರಿಸಿರ್ತೀವಲ್ಲ ಅದ್ರ ಬಗ್ಗೆ ಬೇಕಾದ ಕಮೆಂಟ್ ಹಾಕ್ರಿ. ಹಂಗ ಹಿಂಗ ಏನ್ ಬೇಕು ನಮ್ಮ ಬಗ್ಗೆ ಕೇಳಿ, ಇದ್ರ ಬಗ್ಗೆ ಏನ್ ಬೇಕಾದ ಕೇಳಿ ನಾನು ನಿಮ್ಗೆ ಹೇಳೋದಿಲ್ಲ ಎಲ್ಲ ಹೇಳಿದ್ರು. ಆದ್ರೆ ಏನೋ ಏನು ಯಾವಾಗಾರ ತಪ್ಪು ಇದು ಮಾತಾಡಿದ್ರೆ ಒಂದು ವಿಷಯದ ಬಗ್ಗೆ ಮಾತಾಡ್ರಿ. ಈಗ ನಾವು ಮ್ಯಾರೇಜ್ ಸ್ಟೋರಿ ಕೇಳಿದಾರಲ್ಲ ಆತರ ಇನ್ನೊಂದ್ ಏನಾದ್ರು ಇವ್ರ ಕೆಲ್ಸದ್ದು, ಇವ್ರ ಜೀವನದಾಗ ಎಷ್ಟು ಸ್ಟ್ರಗಲ್ ಮಾಡ್ಯಾರ, ಇವ್ರ ನೋಡಕ್ ಇಷ್ಟ ಅದಾರ, ಇಷ್ಟ ಕಾಣ್ತಾರ ಅಂದ್ರು ಇವ್ರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಯಾರ. ಇವ್ರದ್ದೆಲ್ಲ ಹೇಳಕತ್ರ ಒಂದು ಸಿನಿಮಾನೇ ಮಾಡ್ಬೋದು ಇವ್ರದ್ದು. ಆ ತರ ಸ್ಟೋರಿ ಐತಿ ಇವ್ರದ್ದು. ಅಂತವೆಲ್ಲ ಕೇಳ್ರಿ. ಈ ತರ ನಮಗೂ ಟೈಮ್ ಸಿಕ್ಕಾಗ ವಿಡಿಯೋ ಮಾಡಿ ಹಾಕ್ತಿವಂತ. ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮಿಬ್ಬರಿಗೂ ಒಂದೇ ಟೈಮ್ ಈ ತರ ಟೈಮ್ ತೋರಿಸ್ತೀವಿ ನಾವು ವಿಡಿಯೋ ಎಲ್ಲಿಗೆ ಕಟ್ ಮಾಡ್ತೀವಿ ಅಂತೇಳಿ. ನಾಳೆ ಮತ್ತೆ ಬೆಳಿಗ್ಗೆ ಎದ್ದೇಳ್ಬೇಕು ಮಕ್ಕಳ ಸ್ಕೂಲ್ ಅಂತೇಳಿ ಟೈಮ್ ತೋರಿಸ್ತೀನಿ ನಿಮ್ಗೆ ಎಷ್ಟಿಗೆ ಅಂತೇಳಿ. ಈ ತರ ಟೈಮ್ಸ್ ತಗೊಂಡು ಮಾಡಾಕ ಬಹಳ ಕಮ್ಮಿ ಅನ್ಸುತ್ತೆ. ಡೈಲಿ ಲಾಗ್ ಅಂದ್ರೆ ನಾ ಒಬ್ಬಕ್ಕೆ ಇರ್ತೀನಿ, ಮಾಡ್ತಿರ್ತೀನಿ. ಸಂಜಿನಾಗ ಇವ್ರು ಒಂದಿಷ್ಟು ಬಂದಿರ್ತಾರೆ, ಒಂದ್ 2 ನಿಮಿಷ ತಗೊಂಡಿರ್ತೀನಿ. ಆದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದು ಬಹಳ ಕಷ್ಟ ಅನ್ಸುತ್ತೆ ನಮ್ಗೆ. ಇಬ್ರು ಮಕ್ಕಳಲ್ಲಿಂದ ಏನೋ ತೊಂದರೆ ಆಗ್ತೈತಲ್ಲ ವಿಡಿಯೋದ್ರೊಳಗೆ, ನಿಮಗೂ ನೋಡಕ್ ಅಷ್ಟು ಕ್ಲಿಯರ್ ಅನ್ಸಂಗಿಲ್ಲ, ಮಾತುಗಳು ಕ್ಲಿಯರ್ ಆಗಿ ಕೇಳಲ್ಲ ಅಂತೇಳಿ. ಓಕೆ ರೀ, ಬಾಯ್. ಬಿಡೋ ದೊಡ್ಡವ್ರು ನೋಡಾತಿದ್ರ ಆಶೀರ್ವಾದ ಮಾಡ್ರಿ, ಸಣ್ಣವ್ರು ನೋಡಾಕತ್ತಿದ್ರ ಹರಿಸ್ರಿ. ಏನ್ರ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಟೈಮ್ ತೋರಿಸ್ತೀನಿ ತಡಿ. ಇವು ಮೊಬೈಲ್ ಬಿದ್ದಿರ್ತೀನಿ ಮತ್ತೆ ಕಾಣತ್ತಾ? ಟೈಮ್ ನೋಡಿ ಕಾಣತ್ತೆ, ಸೀದಾ ಕಾಣುತ್ತೆ. ರಾತ್ರಿ 1:15 ನಿಮಿಷ ಆಗೈತೆ ನೋಡ್ರಿ. ಉಲ್ಟಾ ಕಾಣ್ತಿರ್ಬೋದು. ಈಗ ಇವ್ರು ತೋರಿಸಿ, ಇವ್ರು ಮಕ್ಕೋಸಿ ಇವ್ರು ನೋಡಿ ಇಬ್ರು ಮುಕ್ಕೊಂಡಾರ್ರಿ. ಈಗ ಅವ್ರಿಗೆ ನಾವು ಇದು ಗರಂ ಆಗತ್ತ, ಇದು ಹವಾಜ ಬರ್ತಂತ ಈ ಫ್ಯಾನ್ ಬಂದ್ ಮಾಡಿವ್ರಿ. ಈ ಫ್ಯಾನ್ ವಿಡಿಯೋ ಕ್ಲಿಯರಿಟಿ ಸರಿಯಾಗಿ ಸಿಗುದಿಲ್ಲ ಅಂತ ಇದು ಮಾಡಿ ತೋಡ್ರಿ. ಎಲ್ಲರಿಗೆ ಬಾಯ್. ನಾವಿಬ್ರು ಲವ್ ಕಪ್ ಮೇಡ್ ಫಾರ್ ಈಚ್ ಅದರ್. ನಮ್ಮ ಮ್ಯಾಗ ನಿಮ್ದು ಆಶೀರ್ವಾದ ಇಲ್ರಿ. ಬಾಯ್, ಗುಡ್ ನೈಟ್, ಜೈ ಹಿಂದ್.